ಕತೆಗಳು ಒಂದೇ ಕನಸು. ದುಡ್ಡಿಲ್ಲ ಅಂದ್ರೆ ನಾವು ಲೆಕ್ಕಕ್ಕೆ ಇಲ್ವಾ? ರಕ್ತ ಸಂಬಂಧಿಗಳೇ ಬೆನ್ನಿಗೆ ಚೂರಿ ಆಗ್ತಾರೆ. ಶ್ರೀಮಂತ ಅಲ್ಲ ಅಂತ ಯಾರು ಮರ್ಯಾದೆನೇ ಕೊಡ್ತಾ ಇಲ್ಲ. ನಂಬಿದವರೇ ಮೋಸ ಮಾಡಿದ್ರೆ ನಾವೇನ್ ಮಾಡೋದು? ಈ ನಾಲ್ವರ ಹಣೆ ಬರಹ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಎಕ್ಸ್ಕ್ಯೂಸ್ ಮೀ ಸರ್. ನಿಮ್ಮ ನಂಬ್ಕೊಂಡು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಕೊಟ್ಟನಲ್ರಿ, ಇಷ್ಟೊಂದು ತಪ್ಪು ಮಾಡೋದು? ನೀವು ನಾಳೆಯಿಂದ ಕೆಲ್ಸಕ್ಕೆ ಬರೋದು ಬೇಡ. ಅದು ಗೆಟ್ ಔಟ್. ಏನಿವತ್ತು ಕೆಲ್ಸ ಸಿಕ್ಕಿಲ್ಲ ಅಂತನ್ಸುತ್ತೆ. ಕೆಲ್ಸ ಸಿಕ್ಕಿಲ್ಲ ಅಂತ ಬೇಜಾರಾಗೋದ್ ಬೇಡ. ನಾಳೆಯಿಂದ ಕೆಲಸದೊಳನ ಬರ್ಬೇಡ ಅಂತ ಹೇಳಿದೀನಿ. ಅಳಿ ಅಂದ್ರೆ ಏನ್ ತೊಂದ್ರೆ ಇಲ್ಲ, ಇನ್ನೊಂದ್ಸಲ ಕ್ಲೀನ್ ಮಾಡು. ಹೇಗೂ ಮನೇಲಿ ಬಿಟ್ಟಿ ಊಟ ಮಾಡ್ಕೊಂಡ್ ಬಿದ್ದಿದ್ಯಲ್ಲ, ತಿಂದಿದ್ದಾದ್ರೂ ಕರಗತ್ತೆ. ಹೊರಗಡೆ ಅಂತೂ ಹೋಗ್ ದುಡಿಯಲ್ಲ. ಏನ್ ಕರ್ಮಾನೋ ಏನೋ. ಎಲ್ರ ಮನೇಲೂ ಗಂಡಂದ್ರು ದುಡ್ಕೊಂಡ್ ಬರ್ತಾರೆ, ಹೆಂಡ್ತಿರು ಸಂಸಾರ ಬ್ಯಾಲೆನ್ಸ್ ಮಾಡ್ತಾರೆ. ಆದ್ರೆ ನಮ್ಮನೇಲಿ ಎಲ್ಲ ಉಲ್ಟಾ. ಮಗಳು ದುಡ್ಕೊಂಡ್ ಬರೋದು, ಅಳಿಯ ಎಲ್ಲ ಖಾಲಿ ಮಾಡೋದು. ಥು, ಮಗಳ ಮದ್ವೆ ಬಗ್ಗೆ ಎಷ್ಟೊಂದ್ ಆಸೆ ಇಟ್ಕೊಂಡಿದ್ದೆ, ಆದ್ರೆ ಈ ಕರಡಿ ಬಂದ್ ಎಲ್ಲ ಹಾಳ್ ಮಾಡ್ತು. ಅಮ್ಮ, ಸ್ವಲ್ಪ ಸುಮ್ನೆ ಇರ್ತೀಯಾ? ಬರ್ತಿದ್ದಂಗೆ ಶುರು ಹಚ್ಕೊಂಡ್ಯಾ? ಎಲ್ಲ ನಿನ್ ಸಪೋರ್ಟಿಂದಾನೇ ಆಗಿರೋದು. ದುಡ್ಡಿರೋನ್ನ ಮದ್ವೆ ಆಗ್ತಾಳೆ ಅನ್ಕೊಂಡ್ರೆ ದುಡಿಯಕ್ಕೆ ಬರ್ದೇ ಇರೋ ನಾಲಾಯಕ್ನ ಮದ್ವೆ ಆದ್ಲು. ಸಂಬಂಧಿಕರ ಮುಂದೆ ತಲೆ ಎತ್ತದೇ ಇರೋ ಹಾಗೆ ಮಾಡಿದ್ಲು. ಲೀಲಾ, ಈಗ್ಲೂ ಕಾಲ ಮಿಂಚಿಲ್ಲ. ಮಕ್ಕಳಾಗೋ ಮೊದ್ಲು ಡಿವೋರ್ಸ್ ಕೊಟ್ಬಿಡು ಇವ್ನ್ಗೆ. ನಾನೇ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿಸ್ತೀನಿ. ಅಮ್ಮ, ನನ್ಗೆ ಆಫೀಸ್ ಟೆನ್ಷನ್ನೇ ತಡ್ಕೊಳಕ್ಕಾಗ್ತಿಲ್ಲ ಅಂದ್ರೆ ಮನೇಲಿ ನೀನ್ ಬೇರೆ. ನನಗ್ ಮದ್ವೆಯಿಂದ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ, ಆದ್ರೂನು ನಾನು ಅದನ್ನ ಮ್ಯಾನೇಜ್ ಮಾಡ್ತೀನಿ. ಅದ್ ಹಾಗಲ್ಲ ಕಣೆ. ಅಮ್ಮ, ತಲೆ ಕೆಟ್ಟೋಗಿದೆ, ಇನ್ನೇನು ಮಾತಾಡ್ಬೇಡ. ಅಮ್ಮಗ್ ಬಗ್ಗೆ ಎಲ್ಲ ಗೊತ್ತಿದೆ ನಾನು ಅವನ ಮದ್ವೆ ಆಗಿದ್ದು. ಅಮೋಘ್, ಹಾ ಅಮೋಘ್, ಹಾ ಅಮೋಘ್. ಹಾ ಹಾ ಬಂದೆ ಮಾವ. ಮಾವ ಹೇಳಿ. ಏನಿಲ್ಲ, ಸ್ವಲ್ಪ ಆಫೀಸ್ಗೆ ಹೋಗೋದಿತ್ತು. ಶೂ ಪಾಲಿಷ್ ಮಾಡ್ಕೊಡ್ತೀಯಾ? ಯಾಕಂದ್ರೆ ನಿನಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ವಲ್ಲ. ಮಾಡ್ತೀನಿ ಮಾವ. ಟಾಯ್ಲೆಟ್ ಯಾಕೋ ಸ್ಮೆಲ್ ಬರ್ತಾ ಇತ್ತು. ಸ್ವಲ್ಪ ಕ್ಲೀನ್ ಮಾಡಿದ್ರೆ ಆಗಿರೋದು. ಸರಿ ಅತ್ತೆ. ಬಾಲ ತಗೋ. ಯಾರ್ದದು ಫೋನು? ಏನಕ್ಕೆ ಕಟ್ ಮಾಡ್ದೆ? ಅದು ನನ್ನ ಫ್ರೆಂಡು. ಓಹ್, ಫ್ರೆಂಡಾ? ಬಾಲ ತಾನೆ? ಮತ್ತ್ಯಾಕೆ ಕಟ್ ಮಾಡ್ದೆ? ಏನ್ ಸಾಹೇಬ್ರಿಗೆ ಅನುಮಾನ ಶುರುವಾಗೋಯ್ತಾ? ಏನೋ ಬಿಸ್ನೆಸ್ ವಿಚಾರ ಇರಬೇಕು. ನೋಡ್ಲಿಲ್ಲ, ನೀನು ಬಾಲ ಜೊತೆ ಯಾವಾಗ್ಲೂ ಮಾತಾಡೋದು ನನಗ್ಯಾಕೋ ಸರಿ ಅನ್ನಿಸ್ತಿಲ್ಲ. ಲೇ ಇಡಿಯಟ್, ಸ್ಟಾಕ್ ಮಾಡ್ತಾ ಇದ್ಯಾ? ಅದು ನನ್ನ ಪರ್ಸ್ನಲ್ ವಿಚಾರ. ನಿನಗೂ ಅದಕ್ಕೂ ಸಂಬಂಧ ಇಲ್ಲ. ನಿನ್ ಕೆಲ್ಸ ನೋಡ್ಕೊ.
ಅಣ್ಣ ಆ ಕ್ಲಚ್ ಪ್ಲೇಟ್ ಒಂಚೂರು ನೋಡೋಣ. ಅಮೋಘ್, 2 ವರ್ಷ ಆಯಿತು ನಿನ್ನ ನೋಡಿ. ಹೇಗಿದ್ದೀಯಾ? ನನ್ನ ಮೇಲೆ ಅಷ್ಟೊಂದು ಕೋಪನ? ಒಂದಿನಾನೂ ನನ್ನ ನೆನಪಾಗ್ಲಿಲ್ವಾ ನಿನಗೆ? ಮನೆ ಬಿಟ್ಟು ಹೋದ್ಮೇಲೆ ನೀನು ಕಾಲ್ ಮಾಡ್ತೀಯಾ ಅಂತ ಕಾದು ಕಾದು ಹೇಗೆ ನಡೀತಾ ಇದೆ ಜೀವನ? ತಾತ, ನಾನು ಚೆನ್ನಾಗೇ ಇದ್ದೀನಿ. ಅದು ಗಂಟ್ಲು ಕಟ್ಟಿದೆ, ಅದಕ್ಕೆ ಅಷ್ಟೇ. ನನಗೆ ಸುಳ್ಳು ಹೇಳ್ತೀಯನೋ? ಯಾಕೆ ಕಳ್ತಾ ಇದೀಯಾ? ನಿನ್ನ ತಾತ ನಾನು, ನನಗಷ್ಟು ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ಏನಿಲ್ಲ ತಾತ, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಕೆಲಸ ಹುಡ್ಕೊಂಡಿದ್ದೀನಿ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಸಮಸ್ಯೆಗಳು ಮಾತ್ರ ಪರಿಹಾರ ಆಗ್ತಿಲ್ಲ. ಒಂದು ಕೆಲಸ ಮಾಡು, ನಾಳೆ ಮನೆ ಕಡೆ ಬಾ. ಒಂದು ನಿರ್ಧಾರ ತಗೊಂಡಿದ್ದೀನಿ, ಅದ್ರ ಬಗ್ಗೆ ನಿನ್ನ ಜೊತೆ ಮಾತಾಡಬೇಕು. ನನಗೂ ವಯಸ್ಸಾಯಿತು, ಮುಂದೆ ಏನು ಅಂತ ನಾಳೆ ನಿನಗೆ ಗೊತ್ತಾಗುತ್ತೆ. ಸರಿ ತಾತ. ಲೀಲಾ, ನನ್ನೇ ನಂಬಿಸಿ ಮೋಸ ಮಾಡ್ದೆ ಅಲ್ವಾ? ನನಗೆ ಬುದ್ಧಿ ಕಲಿಸ್ತೀನಿ. ನಾಳೆ ನಮ್ಮ ಕಾಲೇಜ್ ರಿಯೂನಿಯನ್. ನಾನು ಖುಷಿಯಾಗಿದ್ದೆ ನನ್ನ ಕಾಲೇಜ್ ಡೇಸ್ನಲ್ಲಿ. ನಾನು ಇದನ್ನು ಪಕ್ಕ ಮಿಸ್ ಮಾಡಲ್ಲ, ಖಂಡಿತ ಹೋಗ್ತೀನಿ. ಇಳಿಯೋ, ಯಾವನ ನೀನು ಈ ಥರ ಗಾಡಿ ಓಡಿಸ್ತ್ಯಾ? ಯು ರಾಸ್ಕಲ್, ನಿಂಗ್ ನೋಡ್ಕೊಂಡ್ ಬರಕ್ಕಾಗಲ್ವಾ? ನೋಡು, ನನ್ ಹೊಸ ಬ್ರ್ಯಾಂಡ್ ಕಾರ್ನ ಹಾಳ್ ಮಾಡ್ದೆ ನೀನು. ಹೇ ದ್ವಿಕಾ, ನೀನಾ? ಆಕ್ಚುಲಿ ನೀನೇ ರಾಂಗ್ ವೇನಲ್ಲಿ ಬರ್ತಾ ಇದ್ದಿದ್ದು, ಅದಕ್ಕೆ ಹೀಗಾಗಿದ್ದು. ನಾನೇನ್ ಬೇಕು ಅಂತ ಹೀಗೆ ಮಾಡಲಿಲ್ಲ. ನನ್ಗೆ ಉತ್ತರ ಕೊಡ್ತ್ಯಾ? ನನ್ ಲೆವೆಲ್ ಏನು ಅಂತ ಗೊತ್ತೇನೋ ನಿನ್ಗೆ? ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಾ? ನಿಂದು ಆಫ್ಟರ್ ಒಂದ್ 20,000 ರೂಪಾಯಿ ಗುಜರಿ ಗಾಡಿ, ಆದ್ರೆ ನಂದು? ಹೇಯ್, ಅವಳು ಸಿನಿಮಾ ಹೀರೋಯಿನ್ ಅಲ್ವಾ? ಹಾ, ಆ ಸಿನಿಮಾದಲ್ಲಿ ಸಕ್ಕತ್ತಾಗಿ ಆಕ್ಟ್ ಮಾಡಿದಾಳೆ. ಹೋಟೆಲ್ ನಿಮ್ಮಪ್ಪಂದು ಅನ್ಕೊಂಡಿದ್ಯಾ? ಹೇಗ್ ಬೇಕೋ ಆ ಗಾಡಿ ಓಡ್ಸೋಕೆ? ಮೇಡಮ್, ನಾಳೆ ನೀವು ಅರ್ಸು ಕಂಪನಿ ಪ್ರಾಜೆಕ್ಟ್ಗೆ ಸೈನ್ ಮಾಡ್ತಾ ಇದ್ದೀರಾ ಅಲ್ವಾ? ಈ ಥರ ಇಶ್ಯೂ ಆದ್ರೆ ಪ್ರಾಬ್ಲಮ್ ಆಗತ್ತೆ. ನೀವು ಹೊರಡಿ, ನಾನು ನೋಡ್ಕೋತೀನಿ. ಛೇ, ಮೂಡೆಲ್ಲ ಆಫ್ ಮಾಡ್ಬಿಟ್ಟ ಲೋಫರ್. ಏಯ್, ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ. ಏನೇ ನೀನು? ಅವ್ನ್ ನಮ್ ಕ್ಲಾಸ್ಮೇಟ್ ತಾನೇ? ಫಸ್ಟ್ ಆಫ್ ಆಲ್ ಆತರ ಹೇಳ್ಕೊಳ್ಳೋ ಯೋಗ್ಯತೆ ಅವನಿಗಿದೇನಾ? ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಯಾಕೆ ಅವ್ನ್ ಮರ್ಯಾದೆ ತೆಗಿತೀಯಾ? ಯಪ್ಪಾ, ಇವ್ನ್ ಬಡತನ ನೋಡ್ತಾ ಇದ್ರೆ ನಂಗೆ ಅಸಹ್ಯ ಆಗ್ತಾ ಇದೆ. ಈ ಲೋ ಕ್ಲಾಸ್ ಲೋಫರ್ನ ಯಾರು ಇನ್ವೈಟ್ ಮಾಡಿದ್ದು? ಛೇ! ಭಾರತದ ಅತಿದೊಡ್ಡ ಕಂಪನಿಯಾದ ಅರಸು ಗ್ರೂಪ್ ಆಫ್ ಮೀಡಿಯಾದ ಸಿಇಒ ಚೇಂಜ್ ಆಗಿದ್ದಾರೆ. ಅದರ ಜೊತೆಗೆ ಸಿಲ್ವರ್ ಸ್ಕ್ರೀನ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಅರಸು ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಹೊಸ ಸಿಇಒ ಯಾರು ಅನ್ನೋ ವಿಷಯ ಇನ್ನು It's time. Let's make the announcement. ನಮ್ಮ ಅರಸು ಮೀಡಿಯಾದ ಹೊಸ ಸಿಇಒ ಆಗಿ ನನ್ನ ಪ್ರೀತಿಯ ಮೊಮ್ಮಗನ್ನ ಅಪಾಯಿಂಟ್ ಮಾಡ್ತಾ ಇದ್ದೀನಿ. ಮೇಡಮ್, ಅರಸು ಮೀಡಿಯಾ ಸಿಇಒ. ವಾಟ್? Excuse me, ma'am. Ma'am, car has come. Come, let's go. Sit it up, sit it right now. Yeah, we got that vibe and we lay it down. Just dance to the new sound.
Let's get wild, jump around. ಏರ್ಪೋರ್ಟಿಂದ ನನ್ನ ಮಗಳ ಜೊತೆಗೆ ಹೊರಗೆ ಬರ್ತಿದ್ದೆ ನಾನು. ಇನ್ನೇನು ಕಾರ್ ಹತ್ತು ಕೂರೋ ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ನನ್ನನ್ನು ಫಾಲೋ ಮಾಡ್ಕೊಂಡು ಬಂದ. ಹಾಯ್ ಬ್ಯೂಟಿಫುಲ್. ನಿಮ್ಮ ಹೆಸರೇನು? ಆಯ್ರಾ. ಅವನು ನನ್ನ ಹೆಸರು ಕೇಳಿದ ತಕ್ಷಣ ಶಾಕ್ ಆದ. ನಾನು ದಪ್ಪ ಇದ್ದೀನಿ ಅನ್ನೋ ಕಾರಣಕ್ಕೆ ಯಾರೂ ನನ್ನನ್ನು ಇಷ್ಟಪಡಲಿಲ್ಲ. ಅಂಥ ಟೈಮಲ್ಲಿ ಅಕ್ಷತ್ ಅನ್ನೋ ಒಬ್ಬ ಶ್ರೀಮಂತ ಹುಡುಗ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಪಿದ್ದ. ಆದರೆ ಮದುವೆ ಆಗಿದ್ದ ಮಾರನೇ ದಿನಾನೇ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾದಾಗ ನನಗೆ ಶಾಕ್ ಆಯಿತು. ಅವತ್ತು ನನ್ನನ್ನು ಬಿಟ್ಟು ಹೋಗಿದ್ದ ಆ ಅಕ್ಷತ್ ಇವತ್ತಿನವರೆಗೂ ನನ್ನ ಮುಖ ನೋಡೋಕ್ಕೂ ಬಂದಿರಲಿಲ್ಲ. ನನಗೆ ಮಕ್ಕಳಾದ್ಮೇಲೆ ನಾನು ಫಾರಿನಲ್ಲಿದ್ದೆ. ಗ್ರ್ಯಾಜುವಲಿ ನನ್ನ ಆರೋಗ್ಯ ಸುಧಾರಿಸಿ ಈಗ ಸಣ್ಣ ಆಗಿರೋದ್ರಿಂದ ಯಾರು ನನ್ನನ್ನು ಗುರ್ತೇ ಹಿಡಿಯೋದಿಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ನಾನು ಜನ್ಮ ಕೊಟ್ಟ ಇನ್ನೊಂದು ಮಗು ಏನಾಯಿತು ಅನ್ನೋ ರಹಸ್ಯ ನನಗಿನ್ನೂ ಗೊತ್ತಾಗಿಲ್ಲ. ನೀವು ಐರನ್ ತಾನೇ ಪಿಕ್ ಮಾಡಕ್ ಬಂದಿರೋದು? ಹೇ, ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇವನು ಸುಮ್ಮನೆ ನನ್ನಿಂದ ನಿಂತಿದ್ದಾನೆ. ನಾನಿಲ್ಲಿ ನಿಮ್ಮಂತ ಬ್ಯೂಟಿಫುಲ್ ಲೇಡೀಸ್ ನೋಡಕ್ಕಂತಾನೆ ಬಂದಿರೋದು. ಹೇ, ಕ್ಯಾನ್ ಐ ಡ್ರಾಪ್ ಯು? ಈಗಲೇ ಆ ಕಾರ್ನ ಫಾಲೋ ಮಾಡು. ಆ ಮೇಡಮ್ ಎಲ್ಲೋಗ್ತಾ ಇದಾರೆ ಅಂತ ತಿಳ್ಕೊಂಡು ಇನ್ಫಾರ್ಮ್ ಮಾಡು. ಹುಷಾರಾಗಿರು, ಯಾರಿಗೂ ನಿನ್ ಮೇಲೆ ಡೌಟ್ ಬರಬಾರ್ದು. ಇಷ್ಟು ವರ್ಷ ಆದರೂ ನನ್ನನ್ನು ಒಂದು ಸರಿನೂ ನೋಡಕ್ ಬರ್ದೆ ಕಟ್ಕೊಂಡು ಹೆಂಡ್ತಿನೇ ಮರೆತು ಜೊಲ್ ಸುರಿಸ್ತಾ ಇದ್ದಿದ್ದು ಬೇರೆ ಯಾರೂ ಅಲ್ಲ, ನಾನು ಡಿವೋರ್ಸ್ ಕೊಡೋದಕ್ಕೆ ಬಂದಿರೋ ನನ್ನ ಗಂಡ ಅಕ್ಷತ್. ನಾನು ಸಣ್ಣ ಆದ್ಮೇಲೆ ನನ್ನ ಗಂಡನೇ ನನ್ನನ್ನು ಗುರ್ತಿಸ್ಲಿಲ್ಲ ಅಂದಮೇಲೆ ಈ ಊರಲ್ಲಿ ಯಾರು ನನ್ನನ್ನು ಗುರ್ತಿಸಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಹೇಗಿದ್ರು ಫಾರಿನಲ್ಲಿ ನಾನು ಓದಬೇಕಾದ್ರೆ ನನ್ನ ಹೆಸರು ಸಂಯುಕ್ತ ಅಂತ ಕೂಡ ಚೇಂಜ್ ಮಾಡ್ಕೊಂಡಿದ್ದೆ. ಈಗ ಅದೇ ಹೆಸರಲ್ಲಿ ನಾನು ಈ ಊರಿನ ಒನ್ ಆಫ್ ದ ಲಕ್ಸುರಿಯಸ್ ಪ್ರಾಪರ್ಟೀಸ್ನಲ್ಲಿ ಸ್ವೀಟ್ ಬುಕ್ ಮಾಡಿದ್ದೆ. ಬರೀ ಫಾರಿನಿಂದ ಬಂದಂಥ ಗೆಸ್ಟ್ಗಳೇ ಜಾಸ್ತಿ ಇದ್ದಿದ್ರಿಂದ ನನ್ನ ಮೇಲೆ ಯಾರಿಗೂ ಡೌಟ್ ಬರಲಿಲ್ಲ. ಇದು ಈ ಪ್ರಾಪರ್ಟಿಲಿ 2 ಸ್ವೀಟ್ ರೂಮ್ಸ್ ಇದೆ. ಹೌದು ಮ್ಯಾಮ್, ಒಂದು ನೀವು ಸ್ಟೇ ಆಗಿರೋದು, ಇನ್ನೊಂದು ನಮ್ಮ ಪ್ರಾಪರ್ಟಿ ಓನರ್ ಸಿದ್ಧಾರ್ಥ ಅವರು ಸ್ಟೇ ಆಗಿದ್ದಾರೆ. ಹೇಳ್ತೀನಿ, ಸರ್ಪ್ರೈಸ್. ಸಿಹಿ, ಹೋಗಿ ಡ್ರೆಸ್ ಚೇಂಜ್ ಮಾಡು. ಐರಾ, ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ಅಕ್ಷತ್ 2 ಗಂಟೆಯಿಂದ ಏರ್ಪೋರ್ಟ್ ಅಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಅವನ ಜೊತೆ ಬರೋದು ಬಿಟ್ಟು ಎಲ್ಲ ಹಾಳಾಗೋಗಿದ್ಯಾ? ನಾಳೆ ಬರ್ತೀನಿ. ನಾನಿವತ್ತು ಜೀವನದಲ್ಲಿ ಪಟ್ಟಿರೋ ನೋವಿಗೆಲ್ಲ ನಮ್ಮಪ್ಪ ಸೂರ್ಯಪ್ರಕಾಶೇ ಕಾರಣ. ನಾನು ದಪ್ಪ ಇದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಸ್ವಂತ ತಂದೆನೇ ಯಾರ್ದೋ ಜೊತೆ ಗಂಟು ಹಾಕಿ ಆಸ್ತಿ ಹೊಡೆದು ಕೈ ತೊಳ್ಕೊಳ್ಳೋ ಪ್ಲಾನ್ ಮಾಡಿದ್ರು. ಮದುವೆ ಆಗಿದ್ದ ಮೊದಲನೇ ದಿನಾನೇ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಅವ್ರ ಪ್ಲಾನ್ ಎಲ್ಲ ಫ್ಲಾಪ್ ಆಗಿತ್ತು. 6 ವರ್ಷ ಆದ್ಮೇಲೆ ನನ್ನನ್ನು ಮನೆಗೆ ಮತ್ತೆ ಕರೆಸ್ಕೊಂಡಿದ್ದಾರೆ ಅಂದ್ರೆ ಇನ್ನೇನೋ ಕುತಂತ್ರ ಮಾಡಿರೋದಂತೂ ಗ್ಯಾರಂಟಿ. ಈ ರಮ್ಯಾ ಯಾಕೆ ಇವಾಗ ಕಾಲ್ ಮಾಡ್ತಿದ್ದಾಳೆ? ಮೇಡಮ್, ಸಾರಿ, ನಿಮ್ಮನ್ನು ರಿಸೀವ್ ಮಾಡೋಕ್ಕೆ ಬರೋಕ್ಕಾಗಲಿಲ್ಲ. ಆದರೆ ನನಗೆ ಗೊತ್ತು ನೀವು ಸೇಫಾಗಿ ಬಂದಿರ್ತೀರಾ ಅಂತ. ಇವಾಗ ಓವರ್ ಆಕ್ಟಿಂಗ್ ಎಲ್ಲ ಮಾಡೋದು ಬಿಟ್ಟು ಏನು ವಿಷಯ ಅಂತ ಹೇಳು. ಹಾಂ ಹೌದು, ಒಂದು ವಿಷಯ ಹೇಳಬೇಕಿತ್ತು. ಬಿಸ್ನೆಸ್ ಟೈಕಾನ್ ಸಿದ್ಧಾರ್ಥ್ ಮೇಲ್ ಬಂದಿತ್ತು. ಅವ್ರ ಅಜ್ಜಿ ಟ್ರೀಟ್ಮೆಂಟ್ಗೆ ಒನ್ ಆಫ್ ದ ಟಾಪ್ ನ್ಯೂರೋ ಸರ್ಜನ್ ಡಾಕ್ಟರ್ ಸಂಯುಕ್ತ ಹೆಗ್ಡೆ ಅವ್ರ ಹತ್ರನೇ ಮಾಡಿಸ್ಬೇಕಂತೆ. ಅವರು ಇದೇ ಊರಲ್ಲೇ ಇದ್ದಾರೆ, ನೀವು ಇಲ್ಲೇ ಇದ್ದೀರಾ. ಸೊ ನಿಮ್ಮ ಹತ್ರ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಲಾ? ಬೇಡ ಬೇಡ, ದಯವಿಟ್ಟು ಬೇಡ. ಶ್ರೀಮಂತರೆಲ್ಲ ಈ ತರನೇ ಹೇಳ್ಕೊಂಡು ನಾಟಕ ಮಾಡ್ತಾ ಇರ್ತಾರೆ ಅಷ್ಟೇ, ಬಟ್ ಅವ್ರ ಇಂಟೆನ್ಷನ್ ಬೇರೆನೇ ಇರುತ್ತೆ. ಈ ವಯಸ್ಸಾದವರ ಬಿಸ್ನೆಸ್ ಪ್ರಾಪರ್ಟಿಗೋಸ್ಕರ ಇನ್ನೇನೇನ್ ಮಾಡ್ತಾರೋ. ನಾವ್ ಇದಕ್ಕೆ ಇನ್ವಾಲ್ವ್ ಆಗೋದು ಬೇಡ. ಓಕೆ, ಆ್ಯಸ್ ಎ ವಿಶ್. ಒಂದು ಮಾತು ಹೇಳಲ್ಲ, ಸಿದ್ಧಾರ್ಥ್ ನೋಡೋಕ್ಕೆ ಸಖತ್ತಾಗಿದ್ದಾನೆ. ಟಾಲ್, ಹ್ಯಾಂಡ್ಸಮ್, ತುಂಬ ಚಿಕ್ಕ ವಯಸ್ಸಿಗೆ ಮಲ್ಟಿ ಮಿಲಿಯನರ್. ಅದಾಗದೇ ರೊಮ್ಯಾನ್ಸ್ ಮಾಡೋ ಚಾನ್ಸ್ ಸಿಕ್ಕಾಗ ಯಾಕೆ ಮಿಸ್ ಮಾಡ್ಕೋತೀರಾ? ಒಂದ್ಸಲ ಫೋಟೋ ಕಳಿಸ್ತೀನಿ, ನೋಡ್ತೀರಾ? ನಿಂಗೆ ಅಷ್ಟೇ ಇಷ್ಟ ಇರುತ್ತೆ, ಒಂದ್ ಕೆಲಸ ಮಾಡು, ನೀನೇ ಡಾಕ್ಟರ್ ಸಂಯುಕ್ತ ಹೆಗ್ಡೆ ಅಂತ ಮೀಟ್ ಆಗು. ಹೆಂಗಿದ್ರು ಇಲ್ಲಿ ನಾನು ಹೆಂಗ್ ಕಾಣಿಸ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿರೋರ್ಗೆ ನಾನು ಐರಾ ಅಲ್ಲ, ಡಾಕ್ಟರ್ ಸಂಯುಕ್ತ ಹೆಗ್ಡೆ ಅಷ್ಟೇ. ಹಾ ಸರಿ ಸರಿ, ಒಂದ್ಸಲ ಫೋಟೋ ಕಳಿಸ್ತೀನಿ, ನೋಡ್ಬಿಟ್ಟು ಹೇಳಿ. ಓಕೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ನಾನು ಅಲ್ಲಿಂದ ಹೊರಟೆ. ಲಿಫ್ಟ್ ಹತ್ರ ಹೋಗ್ತಿದ್ದ ಹಾಗೆ ಯಾರೋ ನನ್ನನ್ನು ಫಾಲೋ ಮಾಡ್ದ ಹಾಗೆ ಫೀಲ್ ಆಯಿತು. ನಾನು ಹಿಂದೆ ತಿರುಗಿ ನೋಡಿದಾಗ ಶಾಕ್ ಆದೆ. ಹಿಂದೆ ಯಾವುದೋ ಮಗು ನಿಂತಿತ್ತು. ನೋಡೋಕವಳು ನನ್ನ ಮಗಳ ಹಾಗೆ ಇದ್ಲು. ನನ್ನನ್ನೇ ಹುಡುಕೊಂಡು ಬಂದಿದ್ದಾಳೇನೋ ಅನ್ಕೊಂಡು ವಾಪಸ್ ಅವಳಿಗೆ ರೂಮಿಗೆ ಹೋಗೋದಕ್ಕೆ ಹೇಳಿದೆ. ಅಮ್ಮಿ ಬೇಗ ವಾಪಸ್ ಬರ್ತಾರೆ ಆಯ್ತಾ?
ಬರುವಾಗ ನಿನ್ನ ಫೇವ್ರೆಟ್ ಐಸ್ ಕ್ರೀಮ್ ತಗೊಬರ್ತೇನೆ. ಓಕೆ, ಈಗ ಸೀದಾ ರೂಮ್ಗೆ ಹೋಗ್ಬಿಟ್ಟು ಮಲ್ಕೋಬೇಕು, ಇಲ್ಲ ವಿಡಿಯೋ ಗೇಮ್ ಮಾಡ್ತಾರೆ. ನಾನು ಹೋಟೆಲ್ ಎಂಟ್ರೆನ್ಸಿಗೆ ಬರ್ತಿದ್ದ ಹಾಗೆ ಅಕ್ಷತ್ ಅಲ್ಲಿ ಬೊಕೆ ಹಿಡ್ಕೊಂಡು ನಿಂತಿದ್ದ. ಹಾಯ್ ಮಿಸ್ ಬ್ಯೂಟಿಫುಲ್, ನಾನು ನೆನಪಿದ್ದೀನಲ್ವಾ? ಆ್ಯಕ್ಚುಲಿ ಇವತ್ತು ನನ್ನ ಬರ್ಡೇ. ನಿಮ್ಮಂಥ ಸುಂದರವಾಗಿರೋ ಹುಡುಗಿನ ಬಿಟ್ಟು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದ್ರಲ್ಲಿ ಮಜಾನೇ ಇಲ್ಲ ಅನ್ಸುತ್ತೆ. ಬರ್ತೀರಾ ಅಲ್ವಾ? ಇವನು ಫಾಲೋ ಮಾಡ್ಕೊಂಡು ಬಂದೇ ಬರ್ತಾನೆ ಅನ್ನೋದು ನನಗೆ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಕಳೆದು ಹೋಗಿರೋ ಮಗುನ ಹುಡ್ಕೋದಕ್ಕೆ ಇವನನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದೇ ಒಳ್ಳೇದು ಅನ್ನಿಸ್ತು. ಆದರೆ ನನಗೆಷ್ಟಾಗಿ ನಿಮ್ಮ ಹೆಸರು ನನಗೆ ಗೊತ್ತಿರಬೇಕಲ್ವಾ? ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಹೆಸರು ತಿಳ್ಕೊಬೋದಾ? ಮೈ ನೇಮ್ ಇಸ್ ಅಕ್ಷತ್ ಆ್ಯಂಡ್ ಯುವರ್ ನೇಮ್ ಇಸ್ ಸಂಯುಕ್ತ. ಬರ್ತೀರಾ ಅಲ್ವಾ? ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಅವತ್ತು ರಾತ್ರಿ ನಾನು ಅಕ್ಷತ್ ಬರ್ಡೇ ಪಾರ್ಟಿಗೆ ಹೋದೆ. ಅಲ್ಲಿ ಯಾರೋ ಇಬ್ರು ಹುಡುಗಿರು ಜಗಳ ಆಡ್ತಿದ್ದ ಹಾಗೆ ಕಾಣಿಸ್ತು. ಒಂದು ಹುಡುಗಿನ ಒಂದಷ್ಟು ಜನ ಶ್ರೀಮಂತ ಹುಡುಗಿರು ನೀರಿಗೆ ಬೀಳ್ಸಿ ನಗ್ತಾ ಇದ್ರು. ಹತ್ರ ಹೋಗಿ ನೋಡ್ದಾಗ ಗೊತ್ತಾಯ್ತು, ಆ ಶ್ರೀಮಂತ ಹುಡುಗಿ ಬೇರೆ ಯಾರೂ ಅಲ್ಲ, ನನ್ನ ಮಲತಾಯಿ ಮಗಳು ದುರಹಂಕಾರಿ ಸ್ವಪ್ನ ಅಂತ. ಅವಳು ಅಕ್ಷತ್ ಪಾರ್ಟಿಯಲ್ಲಿ ಏನ್ ಮಾಡ್ತಿದ್ದಾಳೋ. ಮುಂದಿನ ವರ್ಷ ನಾನು ಮಿಸ್ ಬ್ಯಾಂಗ್ಳೂರ್ ಆಗ್ತೀನಿ, ಅದಾದ್ಮೇಲೆ ಮಿಸ್ ಇಂಡಿಯಾ ಆಗ್ತೀನಿ. ಈಗಲೂ ನಿನ್ನ ನೈರಾ ಅಕ್ಕನೇ ನನಗಿಂತ ಸುಂದರಿ ಅಂತ ವಾದ ಮಾಡ್ತೀಯಾ? ಹ್ಞೂ ಹೌದು, ನೀವು ಎಷ್ಟು ಸತಿ ಹೇಳಿದ್ರು ನಾನು ಅದನ್ನೇ ಹೇಳೋದು. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡೋಣ ಆಯ್ತಾ? ಎಲ್ಲ ವೋಟ್ ಮಾಡೋಣ. ನೀವೇ ಹೇಳಿ, ಈ ಫೋಟೋನಲ್ಲಿರೋ ಡುಮ್ಮಿ ನನಗಿಂತ ಚೆನ್ನಾಗಿದ್ದಾಳ ಇಲ್ವಾ ಅಂತ. ಸ್ವಪ್ನ ಅವಳ ಫ್ರೆಂಡ್ಸ್ ಹತ್ರ ಲೈಟರ್ ತಗೊಂಡು ನೋಡ್ತಿದ್ದ ಹಾಗೆ ನಾನು ದಪ್ಪ ಇದ್ದಾಗ ತೆಗ್ದಿದ್ದ ಹಳೆ ಫೋಟೋನ ಸುಟ್ಟು ಹಾಕಿದ್ಲು. ಸೊ ಗೈಸ್, ಎಲ್ಲ ವೋಟ್ ಮಾಡಕ್ ರೆಡಿನಾ? ಹೇಳಿ ಹಾಗಾದ್ರೆ, ಎಷ್ಟು ಜನ ನನಗೆ ವೋಟ್ ಮಾಡ್ತೀರಾ? ಅಯ್ಯೋ ಪಾಪ, ಇವ್ರೆಲ್ಲರ ವೋಟ್ಸು ನನಗೆ ಬಂತು. ಮತ್ ನೀನು ಈ ಸಲನೂ ಸೋತೋದೆ. ಸೋತಿದ್ಯಾ ಅಂದಮೇಲೆ ಶಿಕ್ಷೆ ಕೊಡ್ಲೇಬೇಕಲ್ವಾ? ನಿನ್ ಡುಮ್ಮಿ ಅಕ್ಕನ ಫೋಟೋನ ಈ ಗ್ಲಾಸ್ನಲ್ಲಿ ನಾನು ಸುಟ್ಟು ಹಾಕಿದ್ದೀನಿ. ನೀನು ಇದನ್ನು ಕುಡಿಬೇಕಷ್ಟೆ. ತಗೋ. ಮುಂಚೆ ನನಗಾಗಿದ್ದ ಸ್ಥಿತಿ ಈ ಹುಡುಗಿಗೂ ಆಗ್ಬಾರ್ದು ಅಂತ ಈ ದುಷ್ಟ ಸ್ವಪ್ನದಿಂದ ಈ ಹುಡುಗಿನ ಕಾಪಾಡೋದಕ್ಕೆ ನಾನು ತಕ್ಷಣ ಅಲ್ಲಿಗೆ ಬಂದು ಸ್ವಪ್ನನ ತಡೆದೆ. ಕೆಲವು ಸೋಲು ನಿರ್ಧಾರ ಆಗೋದು ಆಟ ಪೂರ್ತಿ ಮುಕ್ತ ಆದ್ಮೇಲೆ. ಆ ಫೋಟೋದಲ್ಲಿರೋ ಡುಮ್ಮಿ ನಾನು ಅಲ್ಲ. ಆ ಫೋಟೋದಲ್ಲಿರೋ ಡುಮ್ಮಿ ಇಷ್ಟು ಸಣ್ಣ ಹೇಗಾದ್ಲು? ನನಗೂ ಅದೇ ಆಶ್ಚರ್ಯ. ಒಳ್ಳೆ ಮಾಡೆಲ್ ತರ ಇದ್ದಾಳೆ ಅಲ್ವಾ? ಓ ಮೈ ಗಾಡ್, ಶಿ ಲುಕ್ಸ್ ಸೋ. ನಿನಗೆ ವೋಟ್ ಮಾಡಿದವ್ರೆ ಇವಾಗ ನನ್ನ ಹೊಗಳ್ತಾ ಇದ್ದಾರೆ. ರಿಸಲ್ಟ್ ಗೊತ್ತಾಯ್ತಲ್ವಾ? ಶಿಕ್ಷೆ ಯಾರಿಗಾಗಬೇಕು ಅವ್ರಿಗೆ ಕುಡ್ಸಣ್ಣ, ಕುಡಿಯುವಾಗ. ಸ್ವಪ್ನ ಆ ಗ್ಲಾಸ್ ಬಿಸಾಕ್ತಿದ್ದ ಹಾಗೆ ಅದ್ರ ಶಬ್ದ ಕೇಳಿ ನಮ್ಮಪ್ಪ ಮತ್ತೆ ಅವ್ರ ಎರಡನೇ ಹೆಂಡತಿ ಗಾಬರಿಯಲ್ಲಿ ಅಲ್ಲಿಗೆ ಓಡ್ ಬಂದ್ರು. ಮಮ್ಮಿ, ಪಪ್ಪ, ಈ ಐರಾ ಬರ್ಡೇ ಪಾರ್ಟಿಗೆ ಬಂದು ನಾನು ಇನ್ಸಲ್ಟ್ ಮಾಡ್ತಿದ್ದಾಳೆ. ನಾನೇನೋ ಕನ್ಸನಲ್ಲಿ ಹೇಗೆ ಸಣ್ಣ ಆದೆ ಅಂತ ಕೇಳಿದೆ. ಅದಕ್ಕೆ ಅವಳ ಕೋಪದಲ್ಲಿ ನಾನು ಯಾವಾಗಲೂ ನಿನ್ಗಿಂತಾನೆ ಬ್ಯೂಟಿಫುಲ್ ಆಗಿರೋದು, ನಿನ್ಗೆ ಯೋಗ್ಯತೆ ಇದೆ ನನ್ನ ಬಗ್ಗೆ ಮಾತಾಡಕ್ಕೆ ಅಂತ ಎಲ್ಲರ ಮುಂದೆ ಆಡ್ಕೊಂಡ್ಲು. ಯಾಕೆ ಹಿಂಗ್ ಮಾಡ್ದೆ ಐರಾ? ಮನೆಗೆ ಬಾ ಅಂತ ಕರೆದ್ರೆ ಬಿಸಿ, ನಾಳೆ ಬರ್ತೀನಿ ಅಂತೆ. ಈಗ ನೋಡಿದ್ರೆ ಅಕ್ಷತ್ ಪಾರ್ಟಿಗೆ ಬಂದು ನಮ್ಗೆ ಅವಮಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಯಾಕೆ ನಮ್ ಜೀವ ತಿಂತಾ ಇದೆಯಾ ಹೀಗೆ? ಮೊದಲು ಅಕ್ಷತ್ಗೆ ಡೈವರ್ಸ್ ಕೊಟ್ಟು ಆಮೇಲೆ ನಿನ್ ಏನ್ ಬೇಕೋ ಅದನ್ನ ಮಾಡ್ಕೋ. ನಾವೇನು ನಿನ್ನ ಅಡ್ಡ ಬರಲ್ಲ. ನಂಗೂ ಕೂಡ ಅದೇ ಬೇಕಿತ್ತು. ಅಕ್ಷತಿಂದ ಮೊದಲು ಡಿವೋರ್ಸ್ ತಗೊಳ್ಳೋದು ಒಳ್ಳೇದು ಅನ್ನಿಸ್ತು. ಇನ್ನ ಎಷ್ಟು ವರ್ಷ ನಮ್ಗೆ ಹೀಗೆ ಕಾಟ ಕೊಡಬೇಕು ಅಂತ ಅನ್ಕೊಂಡಿದ್ಯಾ? ದಯವಿಟ್ಟು ಈ ಡಾಕ್ಯುಮೆಂಟ್ಸಿಗೆ ಸೈನ್ ಮಾಡು. ನನ್ನಲ್ಲಿ ಡಿವೋರ್ಸ್ ಪೇಪರ್ ಸೈನ್ ಮಾಡಕ್ಕೆ ಕರೆಸ್ಬಿಟ್ಟು ಇದು ಯಾವುದೋ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ? ಅದು ಏನಂದರೆ
ಡೈವರ್ಸ್ ಕೆಲಸ ಆದಮೇಲೆ ನಾನು ನಿಮ್ಮಮ್ಮ ಅಕ್ಷತ್ನ ಸ್ವಪ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆ ಅವರಿಬ್ಬರು ಒಪ್ಪಿದ್ದಾರೆ. ಇನ್ಫ್ಯಾಕ್ಟ್ ಸ್ವಪ್ನ ಅಕ್ಷತ್ನ ತುಂಬ ಪ್ರೀತಿಸ್ತಾ ಇದ್ದಾಳೆ. ಆಮೇಲೆ ಅಕ್ಷತ್ ತಾತನಿಗೆ ಒಂದು ಆಸೆ ಇದೆ. ಏನಂದರೆ ನಿನ್ನ ಹೆತ್ತಮ್ಮ ವಸುಂಧರ ನೀನು ಕೊಟ್ಟಿರೋ ಆಸ್ತಿನೆಲ್ಲ ಸ್ವಪ್ನ ಹೆಸರು ಟ್ರಾನ್ಸ್ಫರ್ ಮಾಡಬೇಕು ಅಂತ. ನಮ್ಮಪ್ಪ ಸ್ವಾರ್ಥಕ್ಕೋಸ್ಕರ ಇಷ್ಟು ಕೆಳಮಟ್ಟಕ್ಕೆ ಇಳಿತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಗಲ್ಲ. ಈ ಪ್ರಪಂಚದಲ್ಲಿ ನನ್ನ ಅಸ್ತಿತ್ವ ಇರೋ ಏಕೈಕ ನಿಶಾನೆ ಇದು ಒಂದೇ ಡ್ಯಾಡಿ. ನಂಗೆ ಮಾಡೋಕ್ಕಾಗಲ್ಲ. ನನ್ನ ಆಸ್ತಿನ ಬೇರೆಯವ್ರು ಕೊಡಕ್ಕೆ ಇಷ್ಟಪಡಲ್ಲ. ಹೊರಗಡೆ ಅಕ್ಷತ್ ಬಂದಿದ್ ನೋಡಿ ಸ್ವಪ್ನ ಅವನನ್ನ ತಡೆಯೋದಕ್ಕೆ ಓಡ್ ಹೋದ್ಲು. ಅಕ್ಷತ್ ಅಕ್ಷತ್ ನಾವ್ ಒಳಗೆ ಹೋಗೋದು ಬೇಡ. ಐ ಮೀನ್ ನಿನ್ ಬರ್ಡೇ ದಿನ ಸುಮ್ಮನೆ ಮೂಡ್ ಆಫ್ ಮಾಡ್ಕೋಬೇಡ. ಅವಳನ್ನ ಯಾರು ಇಲ್ಲಿ ಕರೆದಿದ್ದು? ಇಲ್ಲಿ ನನ್ನ ಹೊಸ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಏನ್ ಅನ್ಕೊಂಡ್ಬಿಟ್ಟಿದಲ್ಲ ಅವಳನ್ನ? ಹಾ, ನಾನು ಈಗಲೇ ಅವಳನ್ನ ಒದ್ದು ಹೊರಗಡೆ ಹಾಕ್ತೀನಿ. ಅಕ್ಷತ್ ಇವತ್ ನಿನ್ ಬರ್ಡೇ ಪಾರ್ಟಿ. ಇವತ್ತಿನ ದಿನ ನೀ ಸಂತೋಷವಾಗಿರ್ಬೇಕು. ಅದೇ ನನಗ್ ಮುಖ್ಯ. ಅಕ್ಷತ್ ಅವಳೇನೋ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಿ ಇಲ್ಲಿಂದ ಹೊರಡ್ತಾಳೆ. ಯು ನೋ ವಾಟ್, ಅವಳು ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು. ನಮ್ಗಳಿಂದ ಮುಕ್ತಿ ಸಿಗುತ್ತೆ. ನಾನ್ ನಿಂಗೋಸ್ಕರ ಮನೆಯಲ್ಲಿ ಒಂದ್ ಸ್ಪೆಷಲ್ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಕಮ್ ವಿತ್ ಮೀ. ನಾನು ನಿಂಗೊಂದು ಸ್ಪೆಷಲ್ ಡ್ರಿಂಕ್ ರೆಡಿ ಮಾಡ್ಕೊಡ್ತೀನಿ. ನೀನ್ ನಿನ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಿರು. ಅಷ್ಟರಲ್ಲಿ ನಾನು ನಿಂಗೊಂದು ಸರ್ಪ್ರೈಸ್ ರೆಡಿ ಮಾಡ್ತೀನಿ. ಓಕೆನಾ? ಅಕ್ಷತ್ ಕಮ್ ವಿತ್ ಮೀ. ಸಾಕು ಬಿಡು, ಬಾ. ಮೈಸೂರು ಬಸ್ ಸ್ಟ್ಯಾಂಡ್ಗೆ ಬಂದಿಳಿಯೋ ಆಕಾಶ್ನ ಜೇಬಲ್ಲಿ ಇದ್ದಿದ್ದು ಬರೀ 200 ರೂಪಾಯಿ. ಅದನ್ನ ನೋಡಿ ಅವನ ಮುಖ ಬೇಜಾರಿಂದ ಇಳ್ದು ಹೋಗುತ್ತೆ. ಆ ಬೆಳಿಗ್ಗೆ ಅವನು ಹಸುವಾಗಿದ್ದಕ್ಕೆ ರಸ್ತೆ ಪಕ್ಕ ಇರೋ ಅಂಗಡಿಲಿ ತಿಂಡಿ ಮಾಡೋದಕ್ಕೆ ಕೂತ್ಕೊಂಡ. ಅವಾಗ ಅವನಿಗೆ ಅಮ್ಮನ ನೆನಪಾಗಿ ಅಳು ಬಂತು. ಕಣ್ಣೀರಿನ ಬಿಸಿ ಮುಟ್ತು. ಆಕಾಶ್ ಅವನ ತಾಯಿನ ಕಳ್ಕೊಂಡು ಬರೀ 2 ವಾರ ಆಗಿತ್ತು. ಅವನಿಗೆ ತಾಯಿನೇ ಪ್ರಪಂಚ ಆಗಿದ್ರು. ಆರೋಗ್ಯ ಸರಿ ಇಲ್ಲದೆ ಸಾಯೋ ಹಂತಕ್ಕೆ ಬಂದಿದ್ದ ಅವ್ರನ್ನ ಕಾಪಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗಿತ್ತು. ಆಕಾಶ್ ಅವರ ಫ್ಯಾಮಿಲಿ ಅವ್ರ ಹತ್ರ ಹೋದ್ರೆ ದುಡ್ಡಿದ್ರು ಅವರು ಯಾವುದೇ ಸಹಾಯನೂ ಮಾಡ್ಲಿಲ್ಲ. ಸರಿಯಾದ ಟೈಮಿಗೆ ಚಿಕಿತ್ಸೆ ಸಿಗದೆ ಆಕಾಶ್ನ ಅಮ್ಮ ಕೊನೆಯುಸಿರೆಳಿದ್ರು. ಸ್ವಂತ ಮನೆಯವ್ರ ಮೇಲೆ, ಸಂಬಂಧಿಕರ ಮೇಲೆ ಆಕಾಶ್ನಿಗಿದ್ದ ನಂಬಿಕೆ ಅಮ್ಮನ ಸಾವಾದ್ಮೇಲೆ ಹೊರಟೋಯ್ತು. ಇದೇ ಶ್ರೀಮಂತನಾಗಿದ್ರು ಮಾನಸಿಕವಾಗಿ ಕುಗ್ಗೋಗಿ ರಸ್ತೆ ಪಕ್ಕ ತಿಂಡಿ ಮಾಡ್ತಿರೋ ಆಕಾಶ್ನ ದುರಂತ ಕಥೆ. ಲೇ, ಯಾರೋ ಅದು? ನಂಗೆ ಗೊತ್ತಿಲ್ಲ ಅಣ್ಣ. ತಮ್ಮ, ಯಾರ್ ನೀನು? ಅಷ್ಟೊತ್ತಿಂದ ಇಲ್ಲೇ ಇದೆಯಾ? ಬೇರೆ ಏನಾದ್ರೂ ತಿಂತ್ಯಾ? ತಿಂಡಿ ಟೈಮ್ ಮುಗಿತಾ ಬಂತು. ಸಾರಿ, ನಾನ್ ಯಾವ್ದೋ ಯೋಚನೆಯಲ್ಲಿ ಅಂತ ಪ್ಲೇಟ್ ಅನ್ನ ಪಕ್ಕಕ್ಕಿಟ್ಟು ತನ್ನ ಕೈಗಳನ್ನ ತೊಳ್ಕೊತಾನೆ ಆಕಾಶ್. ಅವನ ಸೋತೋಗಿರೋ ಮುಖ, ಸುಸ್ತಾಗಿರೋ ಕಣ್ಗಳನ್ನ ನೋಡಿ ಅಂಗಡಿ ಮಾಲೀಕ ಸುಮ್ನಿರ್ದೆ. ತಮ್ಮ, ಮೈಸೂರಲ್ಲಿ ನೀನ್ ಎಲ್ಲಿಗೆ ಹೋಗ್ಬೇಕು? ಪರಿಚಯದವರು, ಫ್ರೆಂಡ್ಸು ಅಂತ ಯಾರಾದ್ರೂ ಇದಾರಾ? ಆತರ ಯಾರಿಲ್ಲ. ಹಂಗಾರೆ ಇಲ್ಲಿಗೆ ಯಾಕೆ ಬಂದಿದೀಯಾ? ಅದು ಯಾವ ಊರು ಅಂತ ನೋಡ್ದೆ ಬಸ್ ಹತ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಇಲ್ಲಿಗೆ ಬಂದ್ಮೇಲೆ ಏನ್ ಮಾಡೋದು ಅಂತ ತಿಳಿತಿಲ್ಲ. ನನಗ್ ಪರಿಚಯ ಅಂತ ಇದ್ದಿದ್ದು ನಮ್ಮಮ್ಮ ಮಾತ್ರ. ಅವ್ರು ಸ್ವಲ್ಪ ದಿನ ಮುಂಚೆ ತೀರ್ಕೊಂಡ್ಬಿಟ್ರು. ಏನ್ ಮಾಡೋದು ಅಂತ ತಿಳಿತಿಲ್ಲ. ಇಲ್ಲೇ ಏನಾದ್ರೂ ಕೆಲ್ಸ ಇದ್ರೆ ಮಾಡ್ತೀನಿ. ಏನಪ್ಪ ಹೇಳ್ತಿದೀಯಾ? ಯಾರು ಇಲ್ಲ ಅಂತೀಯಾ? ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ ಅಂತೀಯಾ? ನಿನ್ ಮಾತ್ ಕೇಳ್ತಿದ್ರೆ ತುಂಬಾ ಕಷ್ಟದಲ್ಲಿರೋ ಹಾಗಿದ್ಯಾ. ಇಲ್ಲೇ ಇರು, ಮಧ್ಯಾಹ್ನದ ಊಟ ರೆಡಿ ಆಗ್ತಿದೆ, ಊಟ ಮಾಡ್ಕೊಂಡು ಹೋಗು. ಅಣ್ಣ, ಇದೆಲ್ಲ ಬೇಡ, ಇಟ್ಕೋ ನೀನೆ. ನಿಮ್ಗೆ ಯಾಕೆ ಸುಮ್ನೆ ತೊಂದ್ರೆ? ತಮ್ಮ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಅಷ್ಟ್ರಲ್ಲಿ ಏನಾದ್ರೂ ಐಡಿಯಾ ಬಂದ್ರೆ ನೋಡು. ಕೂತ್ಕೊಳ್ಳಪ್ಪ. ಅಣ್ಣ, ಐಡಿಯಾ ಅಂದ್ರೆ ನಿಮಗಿಲ್ಲೇ ಹೆಲ್ಪ್ ಮಾಡ್ಲಾ? ಸರಿಯಾಗಿ ಹೇಳ್ದೆ. ಸರಿ, ಬಾ. ಆಕಾಶ್ ಎದುರುಗಡೆ ಇರೋ ರಸ್ತೆನ ನೋಡ್ತಾನೆ. ಅಲ್ಲಿ ಒಂದು BMW ಕಾರ್ ಬ್ರೇಕ್ ಡೌನ್ ಆಗಿ ನಿಂತಿದೆ. ಇನ್ನು ಎಷ್ಟು ಹೊತ್ತಾಗತ್ತಯ್ಯ? ಸರ್, 10 ನಿಮಿಷ ಸರ್. ಮೈ ಫುಟ್ ಇಡಿಯಟ್ಸ್. ಹೀಗ್ ಎಷ್ಟೊತ್ತು ಅಂತ ನಾನ್ ಮಧ್ಯ ರೋಡಲ್ಲಿ ನಿಂತ್ಕೊಂಡಿರ್ಲಿ? ಬೇಗ ಬೇರೆ ಕಾರ್ನ ಬರೋಕ್ ಹೇಳೋ, ಆಮೇಲೆ ಅದನ್ನ ರಿಪೇರಿ ಮಾಡೋ. ನರೇಶ್ ಚಂದ್ರ ಬೈತಾನೆ ರಸ್ತೆ ಕ್ರಾಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವನ ಹಿಂದೆನೆ ಒಂದು ಗಾಡಿ ಬ್ರೇಕ್ ಫೇಲ್ ಆಗಿ ವೇಗವಾಗಿ ಅವನ ಹತ್ರ ಬರ್ತಾ ಇತ್ತು. ನರೇಶ್ ಚಂದ್ರ ಗಮನ ಫೋನ್ ಮೇಲೆ ಇದ್ದಿದ್ರಿಂದ ಅವನ ಗಮನ ಆ ಕಡೆ ಹೋಗ್ಲಿಲ್ಲ. ಇದನ್ನ ಆಕಾಶ್ ನೋಡಿ ಕೆಲ್ಸ ಬಿಟ್ಟು ಜೋರಾಗಿ ಓಡೋಗಿ ನರೇಶ್ ಚಂದ್ರನನ್ನ ಪಕ್ಕಕ್ಕೆ ಎಳೆದು ಸೈಡ್ಗೆ ಕರ್ಕೊಂಡ್ ಬರ್ತಾನೆ. ಬ್ರೇಕ್ ಫೇಲ್ ಆಗಿರೋ ಗಾಡಿ ಹಂಗೆ ಮುಂದೆ ಹೋಗುತ್ತೆ.
ನರೇಶ್ ಚಂದ್ರ ಸ್ವಲ್ಪದ್ರಲ್ಲೇ ಬಚಾವಾಗ್ತಾನೆ. ಅಲ್ಲಿ ಸೇರಿದ್ದ ಜನ ಎಲ್ಲ ಅವನನ್ನ ಹೊಗಳ್ತಿದ್ರೆ ಅವನು ಮಾತ್ರ ತಳ್ಳೋ ಗಾಡಿ ಹತ್ರ ಬಂದು ಕೂತ್ಕೋತಾನೆ. ಸಣ್ಣ ಸಹಾಯ ಮಾಡಿದ್ರು ಪ್ರತಿಫಲ ನಿರೀಕ್ಷೆ ಮಾಡೋ ಜನರ ಮಧ್ಯೆ ಪ್ರಾಣಾನೇ ಕಾಪಾಡಿ ಶಾಂತವಾಗಿ ಹೊರಟೋದ ಆಕಾಶ್ನನ್ನ ನೋಡಿ ಆಶ್ಚರ್ಯ ಆಯ್ತು. ಆಕಾಶ್ ಪಕ್ಕ ಇರೋ ಚೇರಲ್ಲಿ ಕೂತ್ಕೊಳ್ಳೋ ನರೇಶ್ ಚಂದ್ರ ಅವನ ಜೊತೆ ಮಾತಿಗಿಳಿತಾರೆ. ನನ್ ಪ್ರಾಣ ಕಾಪಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಸರ್ ಪರವಾಗಿಲ್ಲ, ಅದೆಲ್ಲ ಯಾಕೆ? ಹಂಗಲ್ಲಪ್ಪ, ಆ ಟೈಮಲ್ಲಿ ಇಲ್ಲಿರೋ ಬೇರೆಯವ್ರ ತರ ನೀನು ಕೈ ಕೊಡ್ಕೊಂಡ್ ಸುಮ್ನಿರ್ಬೋದಿತ್ತು. ಆದ್ರೆ ನೀನ್ ಹಂಗ್ ಮಾಡ್ದೆ, ಧೈರ್ಯ ತೋರ್ಸಿ ಮುಂದೆ ಬಂದು ನನ್ ಪ್ರಾಣ ಕಾಪಾಡ್ದೆ. ಇದು ಸಾಧಾರಣ ಅಲ್ಲ, ದೊಡ್ಡ ವಿಷಯನೇ. ನೀನ್ ಯಾರು? ಮೈಸೂರಲ್ಲಿ ಎಲ್ಲಿರೋದು? ನಾನದು ಸಾಹೇಬ್ರೆ, ಇವನು ಬೇರೆ ಊರ್ನವನು. ತನ್ನವ್ರು ಅಂತ ಯಾರು ಇಲ್ಲ ಅವನಿಗೆ. ದಾರಿ ತಪ್ಪಿ ಬಂದಿದ್ದಾನೆ. ನಮ್ಮ ಅಂಗಡಿಲೇ ಉಳಿಸ್ಕೊಂಡಿದೀನಿ. ನೋಡೋಕೆ ತುಂಬಾ ಪಾಪ್ತವನ್ ತರ ಇದ್ದಾನೆ. ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗು ಅಂದಿದ್ದೆ, ಅಷ್ಟ್ರಲ್ಲಿ ಈ ಅನಾಹುತ ಆಗೋಯ್ತು. ಒಂದ್ ಮಾತ್ ಹೇಳ್ತೀನಿ, ತಪ್ಪಾಗ್ ಅರ್ಥ ಮಾಡ್ಕೋಬೇಡ. ನಿನಗೆ ಏನು ಕೆಲ್ಸ ಇಲ್ಲ ಅಂತ ಹೇಳ್ತಿದ್ದಾರೆ. ನಿನಗೊಂದ್ ಒಳ್ಳೆ ಕೆಲ್ಸ ನಾನ್ ಏರ್ಪಾಡ್ ಮಾಡ್ತೀನಿ. ಇಲ್ಲ ಸರ್, ಪರವಾಗಿಲ್ಲ. ಇದನ್ನ ನೀನು ಭಿಕ್ಷೆ ಅಂತ ಅನ್ಕೋಬೇಡ. ಅದೇನೋ ನಂಗ್ ತಿಳಿತಿಲ್ಲ. ಮನ್ಸಿಗೆ ನೀನ್ ತುಂಬಾ ಬೇಕಾದವನು ಅಂತ ಅನ್ನಿಸ್ತಾ ಇದೆ. ನನ್ ಪ್ರಾಣ ಕಾಪಾಡಿದಕ್ಕೆ ಅಂತ ಅನ್ಕೋಬೇಡ. ನನ್ನ ನಂಬು, ನಿಜ ಹೇಳ್ತಿದ್ದೀನಿ. ಸರ್, ನಾನ್ ಯಾರು ಅಂತ ನಿಮಗೆ ಗೊತ್ತಿಲ್ಲ, ನೀವ್ಯಾರು ಅಂತ ನನಗ್ ಗೊತ್ತಿಲ್ಲ. ಏನೋ ನಿಮ್ಮನ್ನ ಕಾಪಾಡ್ದೆ ಅಂತ ಹಿಂಗೆಲ್ಲ ಹೇಳ್ತಿದ್ದೀರಾ. ಆದ್ರೆ ಇದ್ಯಾವುದಕ್ಕೂ ನಾನ್ ಮಾನಸಿಕವಾಗಿ ರೆಡಿ ಇಲ್ಲ. ನನ್ ತಲೆಲಿ 1000 ಪ್ರಶ್ನೆ ಓಡ್ತಾ ಇದೆ. ನನ್ನನ್ ಬಿಟ್ಬಿಡಿ ಸರ್, ನಾನ್ ಹೊರಡ್ತೀನಿ. ತಮ್ಮ, ಸಾಹೇಬ್ರು ನಮ್ಮ ಮೈಸೂರಿಗೆ ದೊಡ್ಡ ಸಾಹುಕಾರರು. ಅವ್ರಿಗಿಲ್ಲ ಅನ್ಬಾರ್ದು. ಅದು ಅಲ್ದೆ ಇವತ್ ನಡೆದಿರೋದ್ರ ಬಗ್ಗೆ ನೀನ್ ಯೋಚನೆ ಮಾಡು. ನೀನ್ ಯಾಕೆ ಮೈಸೂರಿಗೆ ಬಂದೆ? ಇಲ್ಲಿಗ್ ಬಂದು ನಾನ್ ತಳ್ಳೋ ಗಾಡಿಗೆ ತಿಂಡಿ ತಿನ್ನಕ್ ಯಾಕೆ ಬಂದೆ? ನಿನ್ನ ಇಲ್ಲಿರಕ್ ನಾನ್ ಯಾಕೆ ಹೇಳ್ದೆ? ಎಲ್ಲದಕ್ಕೂ ಒಂದ್ ಕಾರಣ ಅಂತ ಇರುತ್ತೆ. ತಮ್ಮ, ಜಾಸ್ತಿ ಯೋಚನೆ ಮಾಡ್ದೆ ಸಾಹೇಬ್ರ ಜೊತೆ ಹೊರಡು. ಆಕಾಶ್ನಿಗೂ ಈ ಮಾತು ಕೇಳಿ ನಡೀತಿರೋದಕ್ಕೆಲ್ಲ ಒಂದು ಕಾರಣ ಇದೆ ಅನಿಸ್ತು. ಅವನು ನರೇಶ್ ಚಂದ್ರ ಜೊತೆ ಹೊರಡ್ತಾನೆ. ಕಾರಲ್ಲಿ ನರೇಶ್ ಚಂದ್ರ ಅವನಿಗೆ ತನ್ನ ಬಗ್ಗೆ ಎಲ್ಲಾ ಹೇಳೋದಕ್ಕೆ ಶುರು ಮಾಡ್ತಾನೆ. ಆಕಾಶ್ ಒಬ್ಬ MBA ಗ್ರಾಜ್ಯುಯೇಟ್ ಅಂತ ನರೇಶ್ ಚಂದ್ರಗೆ ಗೊತ್ತಾಗುತ್ತೆ. ಮಾತಾಡ್ತಾ ನರೇಶ್ ಚಂದ್ರ ಆಕಾಶ್ನ ಬಲಗೈಲಿ ದೊಡ್ಡದಾಗಿರೋ ಮಚ್ಚೆ ನೋಡಿ, ಇದೇ ರೀತಿ ಮಚ್ಚೆನ ಬೇರೆ ಯಾರೋ ಕೈಯಲ್ಲಿ ನೋಡಿದ್ನಲ್ಲ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಎಲ್ಲಿ ಅನ್ನೋದು ಮಾತ್ರ ನೆನಪಿಗೆ ಬರೋಲ್ಲ. ಇಲ್ ನೋಡಿ, ಇವನ್ ಹೆಸರು ಆಕಾಶ್. ಬೇರೆ ಊರಿಂದ ಬಂದಿದ್ದಾನೆ. ಸ್ವಲ್ಪ ಟೈಮ್ ಮುಂಚೆ ಓಲ್ಡ್ ಮಾರ್ಕೆಟ್ ಹತ್ರ ಒಂದ್ ಆಕ್ಸಿಡೆಂಟ್ ಅಲ್ಲಿ ನನ್ ಪ್ರಾಣನೇ ಹೋಗ್ಬೇಕಿತ್ತು. ಆದ್ರೆ ಈ ಮಹಾನುಭಾವ ಬಂದು ನನ್ನ ಕಾಪಾಡ್ದ. ಅಪ್ಪ, ನಿಮ್ಗೇನು ಆಗಿಲ್ಲ ಅಲ್ವಾ? ಇಲ್ಲಮ್ಮ, ನಂಗೇನಾಗಿಲ್ಲ. ಹೇಳದ್ನಲ್ಲ, ಇವನ್ ಕರೆಕ್ಟ್ ಟೈಮಿಗೆ ಬಂದು ನನ್ನ ಕಾಪಾಡ್ದ. ನರೇಶ್ ಚಂದ್ರ ಮಾತಾಡ್ತಾ ಇದ್ರೆ ನಂದಿನಿ ಮತ್ತೆ ರಾಗಿಣಿ ಇಬ್ರು ನಿರ್ಲಕ್ಷ್ಯದಿಂದ ನೋಡ್ತಾ ಇದ್ರು. ಆದ್ರೆ ಸಿತಾರ ಮಾತ್ರ ಆಕಾಶ್ನನ್ನು ನೋಡಿ, ಆಕಾಶ್, ನಿಮ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೂ ನಂಗೆ ಗೊತ್ತಿಲ್ಲ. ನಂಗೆ ಅಪ್ಪನೇ ಎಲ್ಲ. ಅವ್ರ ಪ್ರಾಣ ನೀವು ಕಾಪಾಡಿದೀರಾ. ನಿಮ್ಗೆ ಯಾವುದೇ ರೀತಿ ಸಹಾಯ ಬೇಕು ಅಂದ್ರೂ ಕೇಳಿ. ಅಯ್ಯೋ, ಪರವಾಗಿಲ್ಲ. ಅಲ್ಲ ರೀ, ನಿಮ್ ಆಕ್ಸಿಡೆಂಟ್ ಆದಾಗ ಅವನು ನಿಮ್ಮನ್ನ ಕಾಪಾಡ್ದ. ಅಲ್ಲೇ ಅಷ್ಟೋ ಇಷ್ಟೋ ಕೊಟ್ಟು ಬರ್ಬೇಕಿತ್ತು. ಮನೆಗ್ ಯಾಕೆ ಕರ್ಕೊಂಡ್ ಬಂದ್ರಿ? ಹೂ ಡ್ಯಾಡಿ, ಅಸಹ್ಯವಾಗಿರೋ ಇಂಥ ಭಿಕಾರಿಗಳನ್ನ ಮನೆಗ್ ಕರ್ಕೊಂಡ್ ಬಂದಿದ್ಯಲ್ಲ. ಐ ಕಾಂಟ್ ಟ್ರಸ್ಟ್ ದಿಸ್ ಕೈಂಡ್ ಆಫ್ ಪೀಪಲ್. ಬಾಯ್ ಮುಚ್ಚೋ, ಎಲ್ ಹೋಗುತ್ತೆ? ಅದೇ ಅಮ್ಮನ್ ಬುದ್ಧಿನೇ ತಾನೇ ಬಂದಿರೋದು. ನಿನ್ನಮ್ಮ ರಾಕ್ಷಸಿ ತರ ಇಷ್ಟು ವರ್ಷ ಸಂಸಾರ ನಡ್ಸಿದ್ರು ಸುಮ್ನಿದ್ನಲ್ಲ, ಅದಕ್ಕೆ ಇವತ್ತು ನನಗ್ ಹೀಗಾಗಿದ್ದು. ಅವಳ ವಿಚಾರ ಹಂಗಿರ್ಲಿ. ಇಲ್ಲೋಡು, ಇವನಿಗೆ ಅವಮಾನ ಮಾಡಿ ಮಾತಾಡಂಗಿಲ್ಲ. ಮಾಡಿದ್ರೆ 4 ಬಿಡ್ತೀನಿ. ಇನ್ನೊಂದು ಸಲ ಯಾರಾದ್ರೂ ಇವನ್ ಜೊತೆ ಕೆಟ್ಟದಾಗ ನಡ್ಕೊಂಡ್ರೆ ನಾನ್ ರಾಕ್ಷಸ ಆಗ್ಬೇಕಾಗತ್ತೆ. ಇಲ್ಲೋಡು, ಇನ್ಮೇಲಿಂದ ನನಗ್ ನೀನೇ ಪರ್ಸನಲ್ ಸೆಕ್ರೆಟರಿ. ಸರ್, ಏನ್ ಹೇಳ್ತಿದ್ದೀರಾ? ನೋ, ಇಟ್ಸ್ ಅ ಡನ್ ಡೀಲ್. ಆಲ್ ರೈಟ್ ಸಿತಾರ, ಇವನ್ ಇಲ್ಲೇ ಇರೋಕೆ ಬೇಕಾಗಿರೋ ವ್ಯವಸ್ಥೆ ಮಾಡು. ದಿನಗಳು ಉರುಳಿದ್ವು. ಆಕಾಶ್ ನರೇಶ್ ಚಂದ್ರ ಜೊತೆ ಇದ್ದು 6 ತಿಂಗಳಾಯ್ತು. ಆಕಾಶ್ ಕೊಡ್ತಾ ಇದ್ದ ಸಲಹೆಗಳಿಂದ ನರೇಶ್ ಚಂದ್ರನಿಗೆ ಕೆಲ್ಸ ತುಂಬಾ ಸರಿ ಸಾಕ್ತಿತ್ತು. ಆಕಾಶ್ನ ಮೇಲೆ ನರೇಶ್ ಚಂದ್ರನಿಗೆ ಇದ್ದ ನಂಬಿಕೆ ದಿನ ದಿನ ಜಾಸ್ತಿ ಆಗ್ತಿತ್ತು. ಆಕಾಶ್ ಬಲಗೈಲಿದ್ದ ಆ ಮಚ್ಚೆ ಬಗ್ಗೆ ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ ನರೇಶ್ ಚಂದ್ರ. ಆದ್ರೆ ಏನೂ ನೆನ್ಪಿಗೆ ಬರ್ತಾ ಇರ್ಲಿಲ್ಲ. ಸಿತಾರಾಗೆ ಮದುವೆ ಮಾಡ್ಬೇಕು ಅನ್ನೋ ಆಲೋಚನೆ ನರೇಶ್ ಚಂದ್ರನ ಈ ನಡುವೆ ದಿನೇ ದಿನೇ ಕಾಡ್ತಾ ಇತ್ತು. ಅದೆಷ್ಟೋ ಸಂಬಂಧಗಳು ಬಂದ್ರೂ ಅವನಿಗೆ ಅದ್ಯಾವುದ್ರಲ್ಲೂ ವಿಶ್ವಾಸ ಹುಟ್ಲಿಲ್ಲ. ಇವಾಗ ನರೇಶ್ ಚಂದ್ರಗೆ ಅವನ ಮೇಲಿದ್ದ ಫ್ಯಾಮಿಲಿ ಜವಾಬ್ದಾರಿ ಮತ್ತೆ ಆಕಾಶ್ ಹತ್ರ ಇದ್ದ ಅಪಾರ ಪ್ರತಿಭೆ ಇವೆರಡೂ ಹತ್ರ ಬರೋ ಟೈಮ್ ಬಂದಿತ್ತು. ಒಂದು ರಾತ್ರಿ ಈ ಯೋಚನೆ ಅವನ ನಿದ್ದೆಗಿಡಿಸ್ತು. ಅವನ ಕನ್ಸಲ್ಲಿ ಸಿತಾರ ಮತ್ತೆ ಆಕಾಶ್ ಜೊತೆಯಾಗಿರೋ ದೃಶ್ಯ ಪದೇ ಪದೇ ಬರ್ತಾ ಇತ್ತು. ಆದ್ರೆ ಆಕಾಶ್ನ ಕೈಲಿದ್ದ ಮಚ್ಚೆ ಅವನ ನಿದ್ದೆಗೆಡಿಸಿತ್ತು. ಅದು ಏನೋ ಹೇಳೋಕೆ ಟ್ರೈ ಮಾಡ್ತಿದೆ ಅನಿಸ್ತಿತ್ತು. ಆ ಮಚ್ಚೆ ಹಿಂದೆ ಇರೋ ಸತ್ಯ ತಿಳಿಯೋ ಟೈಮ್ ಬಂದಿತ್ತು. ನಿದ್ದೆಯಿಂದ ದಿಢೀರ್ ಅಂತ ಹೇಳೋ ನರೇಶ್ ಚಂದ್ರಗೆ ಏನೋ ಹೊಳಿತು. ಮರುದಿನ ಬೆಳಿಗ್ಗೆ ಬೆಳಕಾದ ಕೂಡ್ಲೆ ಅವನು ತನ್ನ ಮನೆ ತೋಟದಲ್ಲಿ ತನ್ನ ಮಗಳು ಸಿತಾರ ಮತ್ತೆ ಆಕಾಶ್ನನ್ನ ಕರೆದು ಮಾತಾಡಿಸ್ತಾನೆ. ನಿಮ್ಮಿಬ್ರು ಜೊತೆನೋ ನಾನ್ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಬಹಳ ದಿನಗಳಿಂದ ನನ್ ಮನ್ಸಲ್ಲಿ ಒಂದು ಯೋಚನೆ ಕಾಡ್ತಾ ಇದೆ. ಆದ್ರೆ ಅದ್ರ ತೀರ್ಮಾನ ನಿಮ್ಮಿಬ್ರು ಕೈಯಲ್ಲೇ ಇದೆ. ನೀವಿಬ್ರು ತಪ್ಪಾಗಿ ಭಾವಿಸ್ತಾ ಇದ್ರೆ ನಾನದನ್ನ ಹೇಳ್ತೀನಿ. ಸರ್,
ನೀವ್ಯಾಕ್ ನಮ್ಮನ್ನ ದೊಡ್ಡವ್ರ ತರ ಮಾತಾಡ್ಸ್ತಿದ್ದೀರಾ? ನೀವ್ ಏನೇ ಇದ್ರು ಹೇಳಿ. ಅಪ್ಪ, ಮುಚ್ಚು ಮರೆ ಇಲ್ದೆ ಹೇಳಪ್ಪ. ನೀವಿಬ್ರು ಮದ್ವೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ನೋದು ನನ್ ಯೋಚನೆ. ಇದ್ದಕ್ಕಿದ್ದಂಗೆ ಹಿಂಗ್ ಯಾಕೆ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ಭಾವಿಸ್ಬೇಡಿ. ಚೆನ್ನಾಗಿ ಯೋಚಿಸಿಯೇ ನಾನೀ ನಿರ್ಧಾರಕ್ಕೆ ಬಂದಿದ್ದೀನಿ. ಅದಲ್ದೆ ನನ್ ಮಗಳಿಗೆ ಏನು ಬೇಡ. ಎಷ್ಟು ಅಂತಸ್ತಿರೋ ಅಳಿಯನ್ನ ಮನೆಗ್ ತರಬೇಕು ನನಗ್ ಗೊತ್ತು. ಆದ್ರೆ ಆಕಾಶ್ ತರ ಹುಡ್ಗ ಎಲ್ಲೂ ಸಿಗಲ್ಲಮ್ಮ. ಆಕಾಶ್ ಎಲ್ಲರಿಗಿಂತ ಒಂದ್ ಕೈ ಮೇಲೆ. ನಾನು ಅನುಭವದಿಂದ ಹೇಳ್ತಿದ್ದೀನಿ. ನನಗ್ ಅವನ್ ಮೇಲೆ ನಂಬಿಕೆ ಇದೆ. ನೀನ್ ನನ್ನ ಕಾಪಾಡ್ದೆ ಅಂತ ಇದೆಲ್ಲ ಅಂತ ಅನ್ಕೋಬೇಡ. ನೀನ್ ನಿಜವಾಗ್ಲೂ ಒಬ್ಬ ಬುದ್ಧಿವಂತ. ನಾನ್ ಎಷ್ಟೇ ಹುಡುಕಿದ್ರೂ ನಿನ್ನಂತ ಗಂಡ ನನ್ ಮಗಳಿಗೆ ಸಿಗಕ್ ಸಾಧ್ಯ ಇಲ್ಲ. ಇದಕ್ಕೂ ಮೇಲೆ ನಿರ್ಧಾರ ತಗೋಬೇಕಾಗಿರೋದು ನೀವೇ. ಅಪ್ಪ, ನೀನ್ ಇವಾಗ ಹೇಳಿದ್ದು ನನಗೆ ನಂಬಕ್ ಕಷ್ಟ ಆಗ್ತದೆ. ಆದ್ರೆ ನಾನ್ ಯಾವತ್ತೂ ನೀವ್ ಹೇಳಿದ್ದಕ್ಕೆ ಇಲ್ಲ ಅಂದಿದ್ದೇ ಇಲ್ಲ. ಮತ್ತೆ ನಿಮ್ ಸಂತೋಷನೇ ನನ್ ಸಂತೋಷ ಅಲ್ಲಪ್ಪ. ಆದ್ರೆ ನಾನು ಆಕಾಶ್ನ ಆ ರೀತಿ ನೋಡೇ ಇಲ್ಲ ಅಪ್ಪ. ಆದ್ರೂ ನಿಮ್ ಮಾತ್ಗೆ ಇಲ್ಲ ಅಂದೆ. ಈ ಮದ್ವೆಗೆ ನಾನು ಒಪ್ಗೆ ಕೊಡ್ತೀನಿ. ಅದು ಆಕಾಶ್ಗೂ ಈ ಮದ್ವೆ ಒಪ್ಗೆ ಇದ್ರೆ ನಂಗೂ ಒಪ್ಗೆನೆ ಅಪ್ಪ. ಸರ್, ನನ್ಗೂ ಯಾರೂ ಇಲ್ಲ. ನಾನ್ ಕೇಳ್ಕೊಂಬರೋ ಸಂಬಂಧಿಕರೂ ಇಲ್ಲ. ಆದ್ರೆ ಯಾವ ನಂಬಿಕೆ ಇಟ್ಕೊಂಡು ನಿಮ್ ಮಗಳನ್ನ ನನ್ ಜೊತೆ ಮದ್ವೆ ಮಾಡಿಸ್ತಿದ್ದೀರಾ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನ್ ಯೋಗ್ಯನಾ ಅಂತಾನೂ ಗೊತ್ತಾಗ್ತಿಲ್ಲ. ಆದ್ರೆ ನಿಮ್ ಮಾತ್ ಮೀರಿ ನಡೆಯೋಕೆ ನಂಗಿಷ್ಟ ಇಲ್ಲ ಸರ್. ನಿಮ್ ಮಗಳು ಸಿತಾರಾನ ಆ ದೃಷ್ಟಿಯಿಂದ ನಾನ್ ಯಾವತ್ತೂ ನೋಡೇ ಇಲ್ಲ. ಆದ್ರೆ ನೀವ್ ಅನ್ಕೊಂಡಿದ್ದೀರಾ ಅಂದ್ರೆ ಅದ್ ಸರಿಯಾಗೇ ಇರುತ್ತೆ ಅಂತ ನಾನ್ ನಂಬಿದ್ದೀನಿ ಸರ್. ನನಗೂ ಈ ಮದ್ವೆ ಒಪ್ಗೆ ಇದೆ ಸರ್. ಇದಾದ ನಂತರ 6 ತಿಂಗಳು ಆದ್ಮೇಲೆ ಅವರಿಬ್ಬರ ಮದ್ವೆ ಆಯ್ತು. ತನ್ನಲ್ಲೇ ಮುಚ್ಚಿಟ್ಟಿರೋ ಆ ರಹಸ್ಯದಿಂದಾಗಿ, ತನ್ನ ಮುಂದಿನ ಗುರಿ ಇಂದಾಗಿಯೂ ಸಿತಾರಳಿಂದ ದೂರನೇ ಇದ್ದ ಆಕಾಶ್. ಯಾವುದೋ ಕಾರಣದಿಂದ ಆಕಾಶ್ ತನ್ನಿಂದ ದೂರ ಇದ್ದಾನೆ ಅಂತ ಸಿತಾರ ಕೂಡ ಅವನನ್ನ ಒತ್ತಾಯಿಸ್ಲಿಲ್ಲ. ಸ್ವಲ್ಪ ವರ್ಷಗಳ ನಂತರ ಸಿತಾರ ತಂಗಿ ರಾಗಿಣಿ ಮದ್ವೆ ಶ್ರೀಮಂತ ಫ್ಯಾಮಿಲಿ ಒಂದರಲ್ಲಿ ಆಯ್ತು. ಏನ್ ಬದ್ಲಾಯ್ತೋ ಇಲ್ವೋ, ಆಕಾಶ್ನ ಬಗ್ಗೆ ನಂದಿನಿ ಮತ್ತೆ ರಾಗಿಣಿಗೆ ಇದ್ದ ಅಭಿಪ್ರಾಯ ಮತ್ತೆ ಉದಾಸೀನ ಬದ್ಲಾಗ್ಲಿಲ್ಲ. ಏ ಬೀದಿ ಭಿಕಾರಿ, ಈ ನಾಯಿಗ್ ಊಟ ಮಾಡಕ್ ಹೇಳಿದ್ಯಾರು? ದೊಡ್ಡ ಪಾರ್ಟಿ ಕೊಟ್ಟವ್ರ ಹಂಗೆ ಊಟಕ್ ಕೂತ್ಬಿಟ್ಟಿದ್ಯಾ? ಥ್ರೋ ದಿಸ್ ಬೆಗ್ಗರ್ ಔಟ್ ಆಫ್ ಯು. ಏಯ್ ರಾಗಿಣಿ, ಬಾಯಿ ಮುಚ್ಕೊಂಡಿರು. ಬುದ್ಧಿ ಇದ್ಯಾ ನಿಂಗೆ? ಊಟ ಕೂತವ್ರನ್ನ ಎಬ್ಬಸ್ತಾ ಇದೆಯಲ್ಲ, ಮನುಷ್ಯತ್ವ ಇದೆಯಾ ನಿಮ್ಗೆಲ್ಲ? ಅಷ್ಟರಲ್ಲಿ ಅಲ್ಲಿಗೆ ಬರೋ ರಾಗಿಣಿ ಗಂಡ ವಿವೇಕ್, ನಿನ್ ಜೊತೆ ಮದ್ವೆ ಆಗಿದ್ದಾನೆ ಅಂದ್ ಮಾತ್ರಕ್ಕೆ ಸೀನ್ ಮಾಡ್ಬೇಡ ಇಲ್ಲಿ. ನಾನ್ ಈ ಫಂಕ್ಷನ್ಗೆ ಮೈಸೂರಲ್ಲಿರೋ ಮಿನಿಸ್ಟರ್ಸ್ನ ಕರೆಸಿದ್ದೀನಿ. ಅವ್ರು ಬಂದಾಗ ಈ ತರ ಬಿಕಾರಿಗಳು ಕಾಣಿಸ್ಕೊಂಡ್ರೆ ನನ್ ಇಮೇಜ್ ಏನಾಗ್ಬೇಕು? ಅದೇ ಅಲ್ವಾ? ಏನೋಪ್ಪ ಹೇಳಿದ್ರು ಅಂತ ಇಷ್ಟ ಇಲ್ದೇ ಇದ್ರು ನಿಮ್ಮಿಬ್ಬರನ್ನ ಒಳಗ್ ಬಿಟ್ಕೊಂಡ್ವಿ. ಆದ್ರೆ ನಿಮ್ ಲೋಕಲ್ ಬುದ್ಧಿ ತೋರ್ಸ್ಬಿಟ್ರಲ್ವಾ? ಉಳ್ದಿರೋ ಊಟನ ಪಾರ್ಸಲ್ ತಗೊಂಡು ಮನೆಗ್ ಹೋಗಿ ಊಟ ಮಾಡಿ. ಆಕಾಶ್, ಈ ಅವಮಾನ ಕೇಳಿಸ್ಕೊಂಡು ಇಲ್ಲಿರಕ್ ಆಗಲ್ಲ. ಎದ್ ಬನ್ನಿ ಪ್ಲೀಸ್. ಸಿತಾರ ಕೋಪದಿಂದ ಅಲ್ಲಿಂದ ಎದ್ದು ಹೋಗ್ತಾಳೆ. ಜೊತೆಗೆ ಆಕಾಶ್ ಅವಳ ಹಿಂದೆನೆ ಬೇಜಾರಿಂದ ನಡ್ಕೊಂಡು ಹೋಗ್ತಾನೆ. ಯಾರೋ ಅದು? ಅವನೊಬ್ಬ ಅನಾಥ ಸರ್. ಹೆಸರು ಆಕಾಶ್. ಈ ಮನೆ ಓನರ್ ರಾಗಿಣಿ ಇದಾರಲ್ಲ, ಅವ್ರ ಅಕ್ಕ ಸಿತಾರನ್ನ ಇವನೇ ಮದ್ವೆ ಆಗ್ತಿರೋದು. ಏನಯ್ಯ ಹೇಳ್ತಿದ್ಯಾ? 500 ಕೋಟಿಗೆ ವಾರಸ್ದಾರೆ ಸಿತಾರ. ಅವಳಿಗೆ ಹೇಗೋ ಒಬ್ಬ ಭಿಕಾರಿನ ಮದ್ವೆ ಮಾಡ್ಕೊಟ್ರು? ಅದು ದೊಡ್ಡ ಕತೆ. ದಿಢೀರಂತ ಆ ಮನೆ ಮುಂದೆ ಸರ್ಕಾರಿ ಕೆಂಪತ್ತಿ ಕಾರ್ಗಳು ಬಂದು ನಿಲ್ಲೋದಕ್ಕೆ ಶುರು ಆದ್ವು. ಅದರಿಂದ ತನಗಿರೋ ಬ್ಲಾಕ್ ಕ್ಯಾಟ್ಸ್ ಸೆಕ್ಯೂರಿಟಿ ಮಧ್ಯದಿಂದ ಬರೋ ಮಿನಿಸ್ಟರ್ ವಿವೇಕ್, ಮಿನಿಸ್ಟರ್ ಇಸ್ ಹಿಯರ್. ಎಲ್ರೂ ಅವ್ರ ಹತ್ರ ಹೋದ್ರು. ಎಲ್ರಿಗೂ ನಮಸ್ಕಾರ ಹೇಳ್ತಿದ್ದ ಮಿನಿಸ್ಟರ್ ದಿಢೀರಂತ ಯಾರನ್ನೋ ನೋಡಿ ಅಚ್ಚರಿಗೊಂಡ್ರು. ಗುಂಪಲ್ಲಿ ಮರೆಯಾಗಿದ್ದ ಆಕಾಶ್ನ ಮುಖಾನ ಸ್ಪಷ್ಟವಾಗಿ ನೋಡಿ, ಆಕಾಶ್? ದಿಢೀರಂತ ಅವನ ಕೈ ಹಿಡಿದು ಹತ್ರ ಕರ್ಸಿ, ಆಕಾಶ್ ಮೂರ್ತಿ ಸರ್, ನೀವಾ? ಏನ್ ಸರ್ ನೀವಿಲ್ಲಿ? ನಿಮ್ಮ ಅಪ್ಪನ ಹತ್ರ ಎಷ್ಟು ಸಲ ಕೇಳಿದೆ ಗೊತ್ತಾ? ಸರ್ ಬನ್ನಿ, ಊಟ ಮಾಡ್ಕೊಂಡು ಮಾತಾಡೋಣ. ಇಂಚರಾಳನ್ನ ಆ ಪಾರ್ಟಿಗೆ ಕರ್ಕೊಂಡು ಬಂದಿದ್ದು ಅವಳ ತಂಗಿ ದೀಪಿಕಾ. ಅವ್ರ ತಂದೆ ರಂಗನಾಥ್ನ 2ನೇ ಹೆಂಡತಿಯಾದಂತ ವನಜಾಕ್ಷಿಯ ಮಗಳು. ಅಕ್ಕ, ಒಂದೇ ಒಂದ್ ಪೆಗ್ಗು. ಬೇಡ, ಹೋಗ್ಲಿ ಸಾಫ್ಟ್ ಡ್ರಿಂಕ್ಸ್ ಕುಡಿತ್ಯಾ? ಹೋಟೆಲ್ ಅಲ್ಲಿ ನಡೆದಂತ ಪಾರ್ಟಿಲಿ ಸಾಫ್ಟ್ ಡ್ರಿಂಕ್ ಅಂತ ಸುಳ್ಳು ಹೇಳಿ ಮಾತ್ರೆ ಮಿಕ್ಸ್ ಮಾಡಿದ ಜ್ಯೂಸ್ನ ಇಂಚರಾಳಿಗೆ ಕೊಟ್ಟಿದ್ದು. ಅದನ್ನ ಕುಡಿದು ಅಮಲಿನಲ್ಲಿ ತೇಲ್ತಿದ್ದ ಇಂಚರಾಳನ್ನ ಅವಳ ಹಾಗೆಯೇ ಮತ್ತಿನಲ್ಲಿದ್ದ ಗಂಡಸೊಬ್ಬನ ಕೋಣೆಗೆ ಕರ್ಕೊಂಡು ಹೋಗಿ ಬಿಟ್ಟದ್ದು ಅವಳ ತಂಗಿ ದೀಪಿಕಾನೆ. ಆ ರೂಮಲ್ಲಿ ಏನ್ ನಡೀತು ಅಂತ ಮತ್ತಿನಲ್ಲಿದ್ದ ಇಂಚರಾಳಿಗೆ ಗೊತ್ತೇ ಆಗ್ಲಿಲ್ಲ. ಅಕ್ಕ ನಮ್ಗೆಲ್ರಿಗೂ ಮೋಸ ಮಾಡ್ಬಿಟ್ಲು. ಅಯ್ಯೋ ಪಾಪ, ಮಯೂರ್ಗೂ ಮೋಸ ಮಾಡ್ಬಿಟ್ಲು. ಇಂಚರ ರಾತ್ರಿ ಹೋಟೆಲಲ್ಲಿ ಯಾರ್ದೋ ಜೊತೆ ಕುಡಿದು ಮಲಗಿದ್ದಾಳೆ ಅನ್ನೋ ದೀಪಿಕಾಳ ಮಾತನ್ನ ಕೇಳಿ ಮಯೂರ್ ಮತ್ತೆ ರಂಗನಾಥ್ ಅವತ್ತು ಬೆಳಗ್ಗೆನೆ ಹೋಟೆಲಿಗೆ ಬಂದಿದ್ರು. ಇನ್ನೇನು ಇಂಚರಾಳ ರೂಮ್ ಕಡೆ ಬರ್ತಿರ್ಬೇಕಾದ್ರೆ
ಆ ರೂಮಿಂದ ವ್ಯಕ್ತಿಯೊಬ್ಬ ಶರ್ಟ್ ಹಾಕೊಳ್ತಾ ಹೊರಗಡೆ ಹೋಗ್ತಿರೋದು ಅವರ ಕಣ್ಣಿಗೆ ಬಿತ್ತು. ಅವ್ನ್ ಯಾರು ಅಂತ ತಿಳ್ಕೊಳ್ಳೋಕೆ ಮಯೂರ್ ಅವನ್ ಹಿಂದೆನೆ ಹೋದ್ರು. ಲಿಫ್ಟ್ ಪಾಸ್ ಆಗಿದ್ರಿಂದ ಆ ವ್ಯಕ್ತಿ ಮಯೂರ್ಗೆ ಸಿಗ್ಲಿಲ್ಲ. ಒಂದ್ ವೇಳೆ ಮಯೂರ್ ಆ ವ್ಯಕ್ತಿನ ನೋಡ್ದೇ ಇದ್ದಿದ್ರೆ ದೀಪಿಕಾಳ ಈ ಪ್ಲಾನ್ ಸಕ್ಸಸ್ ಆಗ್ತಿರ್ಲಿಲ್ವೇನೋ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದು ನಿಜ ಆಗೋಯ್ತು. ಮಯೂರ್ ಜೊತೆ ಸುಖವಾಗಿ ಸಾಗ್ಬೇಕಾಗಿದ್ ನನ್ನ ಜೀವನನ ನನ್ನ ತಂಗಿನೇ ಹಾಳು ಮಾಡ್ತಾಳೆ ಅಂತ ನನ್ನ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆಮೇಲೆ ನಡೆದಂತ ಎಲ್ಲಾ ಘಟನೆಗಳು ದೀಪಿಕಾ ಮತ್ತವಳ ತಾಯಿ ಮಾಡಿದಂತ ಪ್ಲಾನ್ ತರಾನೇ ನಡೆದವು. ಇಂಚರ ತನಗ್ ಮೋಸ ಮಾಡಿದ್ಲು ಅಂತ ನೋವಿನಲ್ಲಿದ್ದ ಮಯೂರ್ ರಾಮ್ನನ್ನ ದೀಪಿಕಾ ನಿಧಾನವಾಗಿ ಅವಳ ಕಡೆ ಒಲಿಸ್ಕೊಳ್ಳೋಕೆ ಶುರು ಮಾಡಿದ್ಲು. ಅದೇ ಅವಳ ಗುರಿಯಾಗಿತ್ತು. ನಿನ್ನಿಂದ ನಾನು ಇಷ್ಟು ದಿನ ಸಂಪಾದನೆ ಮಾಡಿದ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು. ಅಪ್ಪ ಹೇ, ಇನ್ನೊಂದ್ ನಿಮಿಷ ಈ ಮನೇಲಿ ಇರಬಾರ್ದು ನೀನು. ಈಗ್ಲೇ ಹೊರಡಿಲಿಂದ. ಅಪ್ಪ ನನ್ ಬಗ್ಗೆ ಒಂದು ದೊಡ್ಡ ತೀರ್ಮಾನ ಮಾಡಿದ್ರು. ನಾನು ಇಲ್ಲೇ ಇದ್ರೆ ಅವ್ರ ಪ್ರೆಸ್ಟೀಜ್ಗೆ ಧಕ್ಕೆ ಆಗತ್ತೆ ಅಂತ ನನ್ನ ಅಮೆರಿಕ ಕಳ್ಸೋ ನಿರ್ಧಾರ ಮಾಡಿದ್ರು. ನನಗೆ ಅವ್ರು ಹೇಳಿದ್ದನ್ನ ಮಾಡೋದ್ ಬಿಟ್ರೆ ಬೇರೆ ದಾರಿನೇ ಇರ್ಲಿಲ್ಲ. ನನ್ನ ಜೀವನನ ಹಾಳು ಮಾಡ್ದಂತ ಆ ವ್ಯಕ್ತಿ ಯಾರು, ಅವನೀಗ ಎಲ್ಲಿದ್ದಾನೆ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಒಂದಲ್ಲ ಒಂದಿನ ನನಗೆ ಸಿಕ್ಕೇ ಸಿಗತ್ತೆ. ಇಂಚರಾಳ ಜೀವನದ ದಿಕ್ಕನ್ನ ಬದಲಿಸಿದ್ದ ಆ ಹುಡುಗ ಇವನೇ, ಸಂಗಮ್. ಇಂಚರಾಳ ಜೀವನದಲ್ಲಿ ಕರೆಯದೆ ಬಂದ ಅತಿಥಿಯಾಗಿದ್ದಂಥ ಸಂಗಮ್ ತಾನು ಮಾಡಿದ ಕೆಲಸದ ಬಗ್ಗೆ ಪಶ್ಚಾತ್ತಾಪ ಪಡ್ತಿದ್ದ. ಮತ್ತಲ್ಲಿದ್ದ ಆತನಿಗೆ ಇಂಚರಾಳ ಮುಖವೂ ಸಹ ನೆನಪಿರ್ಲಿಲ್ಲ. ಕುಡಿದ ಅಮಲಲ್ಲಿ ಆ ಹುಡುಗಿ ಜೀವನನ ಹಾಳು ಮಾಡ್ದೆ ಅನ್ನೋ ಪಾಪ ಪ್ರಜ್ಞೆ ಅವನನ್ನ ಕಾಡ್ತಾ ಇತ್ತು. ಅವತ್ ರಾತ್ರಿ ನಂಗೆ ಗೊತ್ತಿಲ್ದಿರೋ ಹಾಗೆ ನಾನ್ ಮಾಡದಂತ ತಪ್ಪು 5 ವರ್ಷ ಆದ್ರೂ ನನ್ನ ಕಾಡ್ತಾನೆ ಇದೆ. ಅದ್ರ ಬಗ್ಗೆ ಯೋಚಿಸ್ತಿದ್ರೆ ನಾನ್ ಸಂಪಾದಿಸಿರೋ ಆಸ್ತಿ ಎಲ್ಲ ಕಸದ ಹಾಗೆ ಕಾಣ್ತಿದೆ. ಈ ಜಗತ್ತಲ್ಲಿ ಅವಳೆಲ್ಲೇ ಇದ್ರು ಅವಳನ್ನ ಹುಡುಕಿ ಸಾರಿ ಕೇಳ್ಬೇಕು. ಅಷ್ಟಕ್ಕೂ ಎಲ್ಲಿದ್ದಾಳೆ ಅವಳು? ಸಂಗಮ್ ಹೇಳ್ದ ಹಾಗೆ ಆಗ್ಲೇ 5 ವರ್ಷ ಕಳೆದು ಹೋಗಿತ್ತು. ಆ ರಾತ್ರಿ ನಡೆದಂತ ಆ ಘಟನೆಯ ಫಲವಾಗಿ ಇಂಚರಾಗೆ ಒಬ್ಬ ಮಗ ಹುಟ್ಟಿದ್ದ. ಹೆಸರು ಆರ್ಯ. ಅವನಿಗೀಗ 4 ವರ್ಷ. ತುಂಬಾ ತುಂಟ. ಅವನೇ ಇಂಚರಾಳ ಸ್ಟ್ರೆಸ್ ಬೂಸ್ಟರ್. ಒಂದಿನ ಹೀಗೆ ಆರ್ಯನನ್ನ ಆಟ ಆಡಿಸ್ತಿರ್ಬೇಕಾದ್ರೆ ಇಂಚರಾಳಿಗೊಂದು ಫೋನ್ ಕಾಲ್ ಬಂತು. ಫೋನ್ ಡಿಸ್ಪ್ಲೇ ಮೇಲೆ ಕಾಣಿಸಿದಂತ ಹೆಸರನ್ನ ನೋಡಿ ಇಂಚರಾಳ ಮುಖಭಾವವೇ ಬದಲಾಯಿತು. ನಾನ್ ಜೀವಂತವಾಗಿ ಇದೀನಿ ಅನ್ನೋದು ಅಪ್ಪಂಗ್ ಈಗ ನೆನ್ಪಾಯ್ತಾ? ನಾನ್ ನಿನಗ್ ಫೋನ್ ಮಾಡಿದ್ದು ದೀಪಿಕಾ ಮದ್ವೆ ಕರೆಯೋದಕ್ಕೆ. ಗಂಡು ನಿನ್ಗೆ ತುಂಬಾ ಗೊತ್ತಿರೋಂತ ಹುಡುಗನೇ. ಅವನ್ ಬೇರೆ ಯಾರು ಅಲ್ಲ, ನಮ್ಮ ಮಯೂರ್. ನಾನ್ ಯಾವುದೇ ಕಾರಣಕ್ಕೂ ಈ ಮದ್ವೆಗ್ ಬರೋದಿಲ್ಲ. ನಿನ್ನ ನಮಗೋಸ್ಕರ ಬಾ ಅಂತಿಲ್ಲ, ನಿನ್ನ ಅಜ್ಜಿಗೋಸ್ಕರ ಬರ್ಬೇಕು. ಇಷ್ಟ್ರ ಮೇಲ್ ಬರೋದು ಬಿಡೋದು ನಿನ್ನಿಷ್ಟ. ನನ್ ಜೀವನ ಹಾಳ್ ಮಾಡ್ದಂತ ತಂಗಿ ಮದ್ವೆಗೆ ಹೋಗಲು ಇಷ್ಟ ಇಲ್ದಿದ್ರು ತನ್ನ ಬಗ್ಗೆ ಇರೋ ರಹಸ್ಯಗಳನ್ನ ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ದ ಅಜ್ಜಿನ ನೋಡೋಕೆ ಇದೇ ಸರಿಯಾದ ಸಮಯ ಅಂತ ಅವಳು ಅಂದ್ಕೊಂಡ್ಲು. ಆರ್ಯನ ಕರ್ಕೊಂಡು ಇಂಡಿಯಾಗ್ ಹೋಗೋಕೆ ತೀರ್ಮಾನ ಮಾಡಿದ್ಲು. ಅಮ್ಮ, ನಾನು ವಾಶ್ರೂಮ್ಗೆ ಹೋಗ್ಬೇಕು. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಬೇಕಿದ್ರೆ ಅವ್ನ್ ಕೇಸ್ ಹಾಕೊಳ್ಳಿ. ಈ ಸಾಮ್ರಾಜ್ಯನ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದೀನಿ ಅಂತ ನಂಗೆ ಗೊತ್ತು. ಅವ್ನ್ ನನ್ನ ಟಚ್ ಮಾಡ್ದ ಅಂದ್ರೆ ನಾನ್ ಯಾರು ಅಂತ ತೋರಿಸ್ಬೇಕಾಗತ್ತೆ. ರಕ್ತ ಸಂಬಂಧ ಎಲ್ಲಿದ್ರೂ ಬೆಸ್ಕೊಳ್ಳುತ್ತೆ ಅನ್ನೋ ಮಾತಿದೆ. ಆರ್ಯ ಸಂಗಮ್ನನ್ನ ನೋಡ್ತಿದ್ದ ಹಾಗೆ ಅವನ ಹತ್ರ ಬಂದು, ಅಪ್ಪ, ನೀವು ನನ್ನ ಅಪ್ಪ ತಾನೇ? ನಂಗೆ ಗೊತ್ತು ನೀವೇ ನನ್ನ ಅಪ್ಪ ಅಂತ. ಅಪ್ಪ. ಆರ್ಯ ವಾಶ್ರೂಮ್ ಅಲ್ಲಿ ಬಿಟ್ಟಿದ್ದ ರೂಬಿಕ್ಸ್ ಕ್ಯೂಬ್ ಅನ್ನ ನೋಡಿ ಸಂಗಮ್ನ ತಲೆಯಲ್ಲಿ 100 ಪ್ರಶ್ನೆ ಓಡಾಡಿದ್ವು. ತನ್ನ ಲಗೇಜ್ ತಗೊಂಡು ಡಿಪಾರ್ಚರ್ ಗೇಟ್ ಹತ್ರ ಬಂದ ಇಂಚರಾಳಿಗೆ ಅಲ್ಲಿ ಒಂದು ದೊಡ್ಡ ಶಾಕ್ ಆದಿತ್ತು. ಇಂಚರಾಳನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದು ದೀಪಿಕಾ ಮತ್ತೆ ಮಯೂರ್. ಅದೇ ಸಮಯದಲ್ಲಿ ಏನೂ ನಡ್ದೇ ಇಲ್ವೇನೋ ಅನ್ನೋ ಹಾಗೆ ದೀಪಿಕಾ ಆರ್ಯನನ್ನ ನೋಡ್ತಿದ್ದ ಹಾಗೆ ಅವಳ ನಡವಳಿಕೆ ನೋಡಿ ಇಂಚರಾಳಿಗೆ ಇರಿಟೇಟ್ ಆಯ್ತು. ಹೇ, ಬಿಡು ಆರ್ಯ, ಬಿಡು ಬಿಡು. ನನ್ ಮಗಂಗೆ ಈ ತರ ನಾಟಕದ ಪ್ರೀತಿ ತೋರ್ಸೋದ್ ಬೇಡ. ಅಯ್ಯೋ ಅಕ್ಕ, ಯಾಕೆ ಹೀಗ್ ಮಾತಾಡ್ತಾ ಇದ್ಯಾ? ನಿಂಗೆ ನನ್ನಿಂದ ಏನ್ ಬೇಕಾಗಿತ್ತು ಅದ್ ನಿಂಗ್ ಸಿಕ್ಕಿದೆ ಅಲ್ವಾ? ಹಾಗೆ ನಾನ್ ನಿನ್ ಮದ್ವೆಗೂ ಬಂದಿಲ್ಲ. ಅಯ್ಯೋ, ನಾನ್ ನನ್ನ ಅಜ್ಜಿ ನೋಡ್ಬೇಕು, ಅಷ್ಟೇ ಸಾಕು. ಅಯ್ಯೋ, ಇವಳ ಮಾತ್ ಕೇಳಿದ್ಯಾ ಮಯೂರ್? ನಾನ್ ನಾಟಕ ಮಾಡ್ತಿದ್ದೀನಿ ಅಂತ ನಿನ್ಗೆ ಅನ್ನಿಸ್ತಿದ್ಯಾ? ನಿನ್ ಬಗ್ಗೆ ನೀನ್ ಏನ್
ಅಂತ ಮಯೂರ್ ಮಾತ್ ಮುಗ್ಸೋ ಮುಂಚೆ ಇಂಚರ ಅವನ್ ಕೆನ್ನೆಗೆ ಜೋರಾಗಿ ಬಾರ್ಸಿದ್ಲು. ಆ ಏಟಿನ ಶಬ್ದಕ್ಕೆ ಏರ್ಪೋರ್ಟ್ ಅಲ್ಲಿದ್ದ ಎಲ್ರೂ ಅವನನ್ನೇ ನೋಡ್ತಾ ಇದ್ದಿದ್ರಿಂದ ಅವನ ನೋವು ಇನ್ನೂ ಹೆಚ್ಚಾಯ್ತು. ಅದೇ ಸಿಟ್ಟಲ್ಲಿ ವಾಪಸ್ ಇಂಚರಾಳಿಗೆ ಹೊಡಿಬೇಕು ಅಂತ ಬಂದ. ಆರ್ಯನನ್ನ ಮಯೂರ್ ಜೋರಾಗಿ ತಳ್ದ. ಆಗ ಎಲ್ಲಿಂದಲೂ ಬಂದಂತ ಒಂದು ಕೈ ಆರ್ಯನನ್ನ ಕೆಳಗಡೆ ಬೀಳದೆ ಇರೋ ಹಾಗೆ ತಡೀತು. ಆ ಕೈಗಳು ಬೇರೆ ಯಾರದ್ದೂ ಅಲ್ಲ, ಸಂಗಮ್ ಚಕ್ರವರ್ತಿದ್ದು. ಅದು ದೇವ್ರೆ ಸೃಷ್ಟಿ ಮಾಡಿದಂತ ಸನ್ನಿವೇಶ ಆಗಿರ್ಬೇಕು. ಸಂಗಮ್ ಮಯೂರ್ನ ಹತ್ರ ಹೋಗಿ ಅವನ ಕುತ್ತಿಗೆ ಹಿಡ್ಕೊಂಡ. ನನ್ ಮಗನ್ ಮೇಲೆ ಕೈ ಮಾಡ್ತೀಯ? ಲೇಡೀಸ್ ಜೊತೆ ಚಿಕ್ಕ ಮಕ್ಳ ಜೊತೆ ಹೇಗ್ ನಡ್ಕೋಬೇಕು ಅಂತ ನಿಮ್ ಮನೇಲಿ ಹೇಳ್ಕೊಟ್ಟಿಲ್ವಾ? ಅವಳು ವಾಶ್ರೂಮ್ ನಲ್ಲಿ ಸಂಗಮ್ಗೆ ಹೇಳಿದ ಮಾತುಗಳು ತಾನೇ ಇವು ಅಂತ ಇಂಚರಾಳಿಗೆ ಸಂಶಯ ಬಂತು. ಸಂಗಮ್ ಮಯೂರ್ನನ್ನ ಜೋರಾಗಿ ತಳ್ಳಿ ಅವನ ಎದೆಗೊದ್ದ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದಂತ ಸಂಗಮ್ನ ಬಾಡಿಗಾರ್ಡ್ಸ್ ಮಯೂರ್ ಒಂದ್ ಹೆಜ್ಜೆ ಮುಂದೆ ಇಡದಂತೆ ಅವನನ್ನ ತಡೆದ್ರು. ಅವರ ಬಲಿಷ್ಠವಾದ ಕೈಗಳನ್ನ ದಾಟ್ಕೊಂಡು ಹೋಗೋಕೆ ಮಯೂರ್ಗೆ ಆಗ್ಲಿಲ್ಲ. ದೀಪಿಕಾಳ ಮುಖ ನೋಡಿ ಆ ಮಯೂರ್ನನ್ನ ಬಿಟ್ಬಿಡಿ ಅಂತ ಸಂಗಮ್ ತನ್ನ ಬೌನ್ಸರ್ಗಳಿಗೆ ಆರ್ಡರ್ ಮಾಡ್ದ. ಇಂಚರ, ನಿಂಗಲ್ ವೇಟ್ ಮಾಡ್ತಾ ಇರು ಅಂತ ಹೇಳಿರ್ಲಿಲ್ವಾ? ಹೇಳಿದ್ಮೇಲೂ ಇಲ್ಲಿಗೆ ಯಾಕೆ ಬಂದೆ ನೀನು? ಇವ್ರ ಹತ್ರ ಜಗಳ ಆಡಿ ಯಾಕೆ ಸುಮ್ನೆ ನಿನ್ ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದೀಯಾ? ಅಮ್ಮಂದೇನೋ ತಪ್ಪಿಲ್ಲ ಅಪ್ಪ, ಇವರೇ ಮೊದ್ಲು ಜಗಳಕ್ ಬಂದಿದ್ದು. ಅಯ್ಯೋ ದೇವ್ರೆ. ಸರಿ ಬಿಟ್ಟಾಕೆ, ಬಾ ಆರ್ಯ, ಆ ಬ್ಯಾಗ್ ತಗೋ. ಅಲ್ಲಿ ಏನ್ ನಡೀತಿದೆ ಅಂತ ಇಂಚರಾಳಿಗೆ ಅರ್ಥ ಆಗ್ಲಿಲ್ಲ. ಒಬ್ಬ ಅಪರಿಚಿತ ಯಾಕೆ ತನ್ನನ್ನ ಅವಳು ಹೆಂಡತಿ ಅಂತಿದ್ದಾನೆ ಅನ್ನೋ ಡೌಟ್ ಅವಳಿಗೆ ಬಂತು. ಆದ್ರೆ ಬೇರೆ ದಾರಿ ಇಲ್ದೆ ಇದ್ದಿದ್ರಿಂದ ಅವನ್ ಜೊತೆ ಹೋಗೋಕ್ ತೀರ್ಮಾನ ಮಾಡಿದ್ಲು. ಸಂಗಮ್ ತನ್ನ ಐಷಾರಾಮಿ ಲಿಮಿಟೆಡ್ ಎಡಿಷನ್ ಕಾರಲ್ಲಿ ಆರ್ಯ ಮತ್ತು ಇಂಚರಾಳನ್ನ ಹತ್ತಿಸ್ಕೊಂಡಿದ್ದನ್ನ ನೋಡಿ ದೀಪಿಕಾಗೆ ಅಸೂಯೆ ಬಂತು. ಇತ್ತ ಅಜ್ಜಿ ಮನೆಯಲ್ಲಿ ಇಂಚರ ಮತ್ತೆ ಆರ್ಯನನ್ನ ಸಂಗಮ್ ಡ್ರಾಪ್ ಮಾಡ್ದ. ಆರ್ಯ ಬಾ. ತನ್ ಕಣ್ಮುಂದೆ ಇರೋನು ನನ್ ಸ್ವಂತ ಮಗ ಅಂತ ಸಂಗಮ್ಗೆ ಗೊತ್ತಾಗ್ಲೇ ಇಲ್ಲ. ಅವನು ಅಲ್ಲಿಂದ ಹೊರಟ. 5 ವರ್ಷಗಳ ನಂತರ ಇಂಚರ ತನ್ನ ಅಜ್ಜಿಯನ್ನ ನೋಡಿದ್ಲು. ಜಾನ್ಕಮ್ಮ ಇಂಚರಾಳ ಅಮ್ಮನ ತಾಯಿ. ಇಂಚರಾಳ ಮಗ ಅವ್ರ ಮೊಮ್ಮಗ ಆರ್ಯನನ್ನ ನೋಡ್ತಿದ್ದ ಹಾಗೆ ಅಜ್ಜಿ ಕಣ್ಣಲ್ಲಿ ನೀರ್ ತುಂಬಿಕೊಂಡ್ವು. ಒಂದಲ್ಲ ಒಂದಿನ ಇಂಚರಾಳ ಜೀವನದ ರಹಸ್ಯಗಳನ್ನ ಅವಳಿಗೆ ಹೇಳ್ಬೇಕು ಅಂತ ಅವರಜ್ಜಿ ಮನ್ಸಲ್ಲೇ ಅನ್ಕೊಂಡ್ರು. ಅಷ್ಟೊತ್ಗೆ ಮಯೂರ್ ಜೊತೆ ದೀಪಿಕಾ ಅಲ್ಲಿಗ್ ಬಂದ್ಲು. ಹಲೋ ಅಜ್ಜಿ, ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಚೆನ್ನಾಗಿದ್ದೀರಾ ಅಲ್ವಾ? ಇವಳೇನು ಏರ್ಪೋರ್ಟ್ ನಲ್ಲಿ ನಡೆದಿದ್ದನ್ನೆಲ್ಲ ಮರ್ತಿದಳ? ಎಲ್ಲಿ ಅಕ್ಕನ ಹಸ್ಬೆಂಡ್ ಎಲ್ಲಿ? ಹಸ್ಬೆಂಡಾ? ಹೌದು ಅಜ್ಜಿ, ಅವ್ರೇ ಅಲ್ವಾ ಅಕ್ಕನ ಏರ್ಪೋರ್ಟ್ ಇಂದ ಪಿಕ್ ಮಾಡಿದ್ದು. ನಿನ್ ಡ್ರಾಪ್ ಮಾಡಿದ್ದು ಹಸ್ಬೆಂಡ ಮಗಳೇ? ಹೌದು ಅಜ್ಜಿ, ಅದು ಅಪ್ಪನೇ. ಮತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ನೋಡುದ್ರಾ, ಅಕ್ಕ ಮದ್ವೆ ಆಗಿರೋದನ್ನ ಹೇಳೇ ಇಲ್ಲ. ಅದನ್ನ ಹೋಗ್ಲಿ ಬಿಡಿ ಅಜ್ಜಿ. ಇಷ್ಟು ವರ್ಷ ಆದ್ಮೇಲೆ ಇಲ್ಲಿಗೆ ವಾಪಸ್ ಬಂದಿರೋ ಮಗಳನ್ನ ನೋಡ್ಬೇಕು ಅಂತ ಅಪ್ಪನ್ಗೂ ಆಸೆ ಇರತ್ತೆ ಅಲ್ವಾ ಅಕ್ಕ? ಅಪ್ಪನ್ಗೋಸ್ಕರನಾದ್ರೂ ಒಂದ್ಸಲ ಮನೆಗ್ ಬಂದ್ ಹೋಗಕ್ಕ. ಅಜ್ಜಿ ನೀವಾದ್ರೂ ಹೇಳಿ ಇವಳಿಗೆ. 5 ವರ್ಷದ ಹಿಂದೆ ನನ್ ಮೇಲೆ ಅಪ್ಪನ್ಗಿದ್ದ ಕೋಪ ಎಲ್ಲ ಕಮ್ಮಿ ಆಗಿದ್ಯಾ? ಯಾವುದಕ್ಕೂ ಅವ್ರ ಜೊತೆ ಈಗ್ಲೇ ಮನೆಗ್ ಹೋಗ್ಬಿಡ್ಲಾ? ನಿನ್ನ ಜೀವನದಲ್ಲಿ ಏನು ಒಳ್ಳೇದಾಗ್ಬಾರ್ದು ಅಂತಾನೆ ನಾನ್ ಇಲ್ಲಿವರೆಗೂ ಕಷ್ಟಪಟ್ಟಿರೋದು. ನೀನು ಮೊದ್ಲು ಮನೆಗ್ ಬಾ ಅಕ್ಕ. ಅಪ್ಪನ್ ಪ್ಲಾನ್ ಅನ್ನ ಮುಂದೆ ನಿಂತು ಎಕ್ಸಿಕ್ಯೂಟ್ ಮಾಡೋದು ನಾನೇ. ನನ್ ಮುಂದೆನೆ ದೀಪಿಕಾ ಇಷ್ಟು ಸುಳ್ಳು ಹೇಳ್ತಿದ್ದಾಳೆ. ಇವರೆಲ್ಲ ಸೇರ್ಕೊಂಡು ಇಂಚರಗೆ ಏನೋ ದೊಡ್ಡ ದ್ರೋಹನೆ ಮಾಡ್ತಿದ್ದಾರೆ. ಹಾಗೆ ನಾನು ಕೂಡ ಇಂಚರನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ದೊಡ್ಡ ತಪ್ಪು ಮಾಡ್ಬಿಟ್ನಾ? ಈ ಎಲ್ಲಾ ಕಥೆಗಳನ್ನು ಕೇಳಲು ಡಿಸ್ಕ್ರಿಪ್ಷನ್ನಲ್ಲಿ ಇರುವ ಲಿಂಕ್ ಅನ್ನು ಈಗಲೇ ಕ್ಲಿಕ್ ಮಾಡಿ ಹಾಗೂ ಪಾಕೆಟ್ FM ಆಪ್ ಅನ್ನು ಡೌನ್ಲೋಡ್ ಮಾಡಿ.